ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಭಾರತೀಯ ಪ್ರಾಕೃತಿಕ ವಿಭಾಗಗಳ ಬಗ್ಗೆ, ಭಾರತೀಯ ಅಥವಾ ಭೂಮಿಯ ಒಂದು ಪ್ರಾಕೃತಿಕ ವಿಭಾಗಕ್ಕೆ ಅಂದರೆ ಭೂಮಿ ಹೇಗೆ ಉಗಮವಾಯಿತು, ಭೂಮಿ ಮೇಲೆ ಕಂಡುಬರುವಂತಹ ಆ ಒಂದು ಪ್ರಾಕೃತಿಕ ಸನ್ನಿವೇಶಗಳು ಏನೇ ಆಗ್ತವೆ ಅಲ್ವಾ, ಜ್ವಾಲಾಮುಖಿಗಳಾಗ್ತವೆ ಅಲ್ಲಪ್ಪ, ಭೂಕಂಪಗಳಾಗ್ತವೆ, ಅದಕ್ಕೆ ಕಾರಣ ಜ್ವಾಲಾಮುಖಿಗಳೇ ಆಗ್ತವೆ, ಭೂಕಂಪಗಳೇ ಆಗ್ತವೆ. ಭೂಮಿ ಹೇಗೆ ಉಗಮವಾಯಿತು, ಭೂಮಿಯ ಉಗಮ ಹೇಗಾಯಿತು, ಭೂಮಿ ಮತ್ತು ಭೌಗೋಳಿಕ ಸ್ಥಾನ, ಭೂಮಿಯ ಒಂದು ಭೌಗೋಳಿಕ ಸ್ಥಾನ ಅಲ್ಲದೆ ಭೂಮಿ ಉಗಮದ ಬಗ್ಗೆ ಕೆಲವು ಕಾರಣಗಳು, ಉಗಮಗಳ ಕಾರಣಗಳು ಇವೆಲ್ಲವನ್ನು ನಾವು ತಿಳ್ಕೊಂಡು ಮತ್ತು ಆ ಭೂಮಿಯ ಮೇಲೆ ಕಂಡು ಏನೇನು ಸನ್ನಿವೇಶಗಳು ಮತ್ತು ನಡೀತವೆ, ಭೂಮಿಯ ಉಗಮಕ್ಕೆ ಯಾವ ರೀತಿ ಆಯಿತು, ಇವೆಲ್ಲವನ್ನು ನಾವು 8ನೇ ತರಗತಿಯ ಅಧ್ಯಾಯದಲ್ಲಿ ನಾವು ಮಾಡೋಣ. ಇಲ್ಲಿ ಭೂಮಿಯ ಹೇಗೆ ಉಗಮ ಆಯಿತು, ಭೂಮಿ ಸುತ್ತದೆ. ಈಗ ಭೂಮಿ ಒಂದು ಭೌಗೋಳಿಕ ತನ್ನದೇ ಆದ ಒಂದು ಸುತ್ತಬೇಕಾದ್ರೆ ದೈನಂದಿನ ಚಲನೆ, ವಾರ್ಷಿಕ ಚಲನೆ ಮತ್ತು ದೈನಂದಿನ ಚಲನೆ ಎಷ್ಟು ಗಂಟೆ ಎಷ್ಟು ಟೈಮ್ ಆಗ್ತದೆ ಮತ್ತು ಎಷ್ಟು ವಾರ್ಷಿಕವಾಗಿ ಎಷ್ಟು ದಿನ ಆಗ್ತದೆ, ಇವೆಲ್ಲವನ್ನು ತಿಳ್ಕೊಂಡು ಈ ಎಲ್ಲವನ್ನ ತಿಳ್ಕೊಂಡ್ಮೇಲೆ ಅಲ್ಲಿ ನಾವು ಈ ಪ್ರಪಂಚದ ಒಂದು ಈ ಭೂಮಿಯ ಮೇಲೆ ನೀರಿನ ಪ್ರಮಾಣ ಎಷ್ಟಿದೆ ಮತ್ತು ಅದೇ ರೀತಿ ಆ ಭೂಮಿಯ ಪ್ರಮಾಣವನ್ನು ಎಷ್ಟಿದೆ, ಇವೆಲ್ಲವನ್ನು ನಾವು ತಿಳ್ಕೊಂಡ್ವಿ ಅಲ್ವಾ. ಭೂಮಿ ಮೇಲೆ ನೀರಿನ ಪ್ರಮಾಣ ಎಷ್ಟಿದೆ, ಈಗ 71%, ವೆರಿ ಗುಡ್ ಅಲ್ವಾ. 71% ಭೂಮಿಲಿ ಆ ನೀರಿದೆ, ನೀರಿನ ಅವಶ್ಯಕತೆ. ಶೇಕಡ 29% ಮಾತ್ರ ಭೂಮಿಯಿಂದ ಕೂಡಿದೆ. ಇಲ್ಲಿ 5 ಸಾಮಾನ್ಯವಾಗಿ ಈ 71% ಭೂಭಾಗವನ್ನು ನಾವು ಎಷ್ಟು ಭಾಗಗಳಾಗಿ ವಿಂಗಡಿಸಿದ್ದೇವೆ, ಯಾರು ಹೇಳ್ತೀರಾ? ಅಧ್ಯಯನ ಮಾಡಿದ್ದೀವಿ ಅಲ್ವಾ. ಈ ಎಷ್ಟು ಭಾಗಗಳಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಇಲ್ಲಿ 71% ಭೂಭಾಗವನ್ನು ಪ್ರಮುಖವಾಗಿ 5 ಭಾಗಗಳಾಗಿ ಮಾಡಿ ಸಾಗರ ಅಲ್ವಾ. ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಉತ್ತರ ಪೆಸಿಫಿಕ್ ಸಾಗರ, ದಕ್ಷಿಣ ಪೆಸಿಫಿಕ್ ಸಾಗರಗಳು, ಹೀಗೆ 5 ಭಾಗಗಳಾಗಿ ಮಾಡಲಾಗಿದೆ. 29% ಭೂಮಿಯನ್ನು ನಾವು 7 ಪ್ರಮುಖ ವಿಭಾಗಗಳಾಗಿ ಮಾಡ್ಕೊಂಡಿದ್ದೀವಿ ಅಲ್ವಾ. ಈಗ 7 ಪ್ರಮುಖ ವಿಭಾಗಗಳು ನಿಮಗೆ ಗೊತ್ತಿದೆ. ಯಾವ ಇವುಗಳನ್ನು ಕಾಂಟಿನೆಂಟ್ಸ್ ಅಥವಾ ಖಂಡಗಳು ಅಂತೇಳಿ ಕರಿತೀವಿ. ಕಾಂಟಿನೆಂಟ್ಸ್ ಅಥವಾ 7 ಭೂಮಿ ಮೇಲಿರುವಂಥ ಭೌಗೋಳಿಕ ಸ್ಥಾನದ 7 ಖಂಡಗಳು ಯಾವುವು ಅಂತ ಯಾರು ಹೇಳ್ತೀರಾ? ಎನಿಬಡಿ? ಓಕೆ, ಇಲ್ಲಿ ಯಾವುವು? ಒಂದು ಏಷ್ಯಾ, ಇನ್ನೊಂದು ಆಫ್ರಿಕಾ ಖಂಡ, ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಯುರೋಪ್ ಖಂಡ ಮತ್ತು ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ, ಅಂಟಾರ್ಟಿಕಾ ಖಂಡ ಅಲ್ವಾ. ಇವು 7 ಭಾಗಗಳಾಗಿ ಮಾಡಿ. ಅಂಟಾರ್ಟಿಕ್ ಈ ಖಂಡದಲ್ಲಿ ಹೆಚ್ಚು ಜನ ಭೂಭಾಗದಲ್ಲಿ ವಾಸಿಸಿದೆ. ಇನ್ನೆಲ್ಲ 7 ಭಾಗದಲ್ಲಿ ಸಹ ಜೀವಿಗಳು ಮತ್ತು ಜೀವಿಗಳು ವಾಸಿಸುವುದನ್ನು ಕಾಣ್ತೀವಿ, ಮನುಷ್ಯರು ವಾಸಿಸುವುದು. ಆದರೆ 6 ಖಂಡದಲ್ಲಿ ಕಾಣ್ತೀವಿ. ಇಲ್ಲಿ ಯುರೋಪ್ನಲ್ಲಿ ಕಾಣ್ತೀವಿ, ಆಫ್ರಿಕಾದಲ್ಲಿ ಜನ ವಾಸಿಸ್ತಾರೆ, ಏಷ್ಯಾ ಖಂಡದಲ್ಲಿ ವಾಸಿಸ್ತಾರೆ, ಆಸ್ಟ್ರೇಲಿಯಾದಲ್ಲೂ ವಾಸಿಸ್ತಾರೆ ಅಲ್ಲಪ್ಪ. ಮತ್ತು ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ, ಅಲ್ಲಿ ದೇಶಗಳು ಯಾವುವು ಅಂತಲೂ ಸಹ ನಿಮಗೆ ಸ್ವಲ್ಪ ಈಗ ಪರಿಚಯ ಆಗಿದೆ. ಇನ್ನೂ ಸಹ ಆ ಖಂಡಗಳಲ್ಲಿ ಕಂಡುಬರುವಂಥ ದೇಶಗಳ ಬಗ್ಗೆ ಹೆಚ್ಚಿನ ಉನ್ನತೀಕರಣವನ್ನು ನೆಕ್ಸ್ಟ್ ಅಧ್ಯಯನವನ್ನು ಮಾಡ್ತೀರ ಅಲ್ವಾ. ಈ ಖಂಡಗಳಲ್ಲಿ ಯಾವ್ಯಾವ ರಾಷ್ಟ್ರಗಳು, ನಮ್ಮ ರಾಷ್ಟ್ರ ಯಾವ ಖಂಡದಲ್ಲಿ ಕಂಡುಬರ್ತದೆ ಅಲ್ವಾ, ಯಾವ ಖಂಡದಲ್ಲಿ ಕಂಡುಬರ್ತದೆ ಅಲ್ವಾ, ಇದು ಮುಖ್ಯ. ನಮ್ಮ ದೇಶ ಇಲ್ಲಿ ಏಷ್ಯಾ ಖಂಡದ ದಕ್ಷಿಣಾರ್ಧ ಗೋಳದಲ್ಲಿ ಇದೆ ಅಲ್ವಾ, ಪಶ್ಚಿಮದ ದಕ್ಷಿಣಾರ್ಧ ಗೋಳದಲ್ಲಿ ಇದೆ ಅಂತೇಳಿ ಕಳ್ಬೋದು. ಇಲ್ಲಿ ಖಂಡದಲ್ಲಿ ಕಾಣಬಹುದು. ಏಷ್ಯಾ ಖಂಡದಲ್ಲಿ ಕಾಣುವಂಥ ರಾಷ್ಟ್ರಗಳು ನಿಮಗೆ ಪರಿಚಯ ಉಂಟು, ಅದರಲ್ಲಿ ನಮ್ಮದು ಸಹ ಏಷ್ಯಾ ಖಂಡದ ರಾಷ್ಟ್ರಗಳು ಉಂಟು. ಈಗ ಪಕ್ಕದಲ್ಲಿ ನಮ್ಮ ಪಾಕಿಸ್ತಾನ ಇದೆ,
ಬರ್ಮಾ ಇದೆ, ಶ್ರೀಲಂಕಾ ಇದೆ, ಇವೆಲ್ಲ ಚೀನಾ ಇದೆ. ಇವೆಲ್ಲವೂ ಸಹ ಏಷ್ಯಾ ಖಂಡಕ್ಕೆ ಸೇರಿವೆ. ಕೆಲವು ಅರಬ್ ಕಂಟ್ರಿಗಳು ಸಹ ಸೇರಿವೆ ಅಲ್ವಾ. ಅರಬ್ ಕಂಟ್ರಿಗಳು ಗೊತ್ತಲ್ಲ, ಮುಸಲ್ಮಾನರು ಹೆಚ್ಚಿಗಿರುವಂಥ ಈ ಪ್ರದೇಶವನ್ನು ಅರಬ್ ಕಂಟ್ರಿಗಳು ಅಂತೇಳಿ ಕರಿತೀವಿ ಅಲ್ವಾ. ಅದು ಈ ಅಲ್ಲಿ ಕಾಣುವಂಥ ಈ ಅರಬ್ ರಾಷ್ಟ್ರಗಳು ಯಾವುದಾದ್ರು ಒಂದು ಹೆಸರುಗಳನ್ನ ನಿಮಗೆ ಇರಾನ್, ದುಬೈ ಇವೆಲ್ಲ ಇರೋಲ್ಲ, ಇವೆಲ್ಲವೂ ಸಹ ಏನೋ ಅರಬ್ ಕಂಟ್ರಿಗೆ ಸೇರುವಂಥ ಈ ರಾಷ್ಟ್ರಗಳು ಅಲ್ವಾ. ಅರಬ್ ಕಂಟ್ರಿಗಳು ಅಂತ ನಮಗೆ ಏನು ಬೆಳೀತಾರೆ ಅಲ್ವಾ, ಅಲ್ಲಿ ಉತ್ಪಾದನೆ ಏನೋ ಆಗಲ್ಲ, ಹೆಚ್ಚು ಮಳೆಗಾಲದಿಂದ ಕೂಡಿದ್ರಿಂದ ಅಲ್ಲಿಯ ಮುಖ್ಯ ಜನ ಆರ್ಥಿಕ ಸಂಪತ್ತೇ ಏನು ಅಂತ ನನಗೆ ಗೊತ್ತು. ನನಗೆ ಹೆಚ್ಚಿನ ಈ ಪೆಟ್ರೋಲ್ ತೈಲ ಅಲ್ವಾ, ಪೆಟ್ರೋಲ್ ಡೀಸೆಲ್ಸ್ ಎಲ್ಲ ಬರೋದು ಈ ಅರಬ್ ಕಂಟ್ರಿಗಳಿಂದಲೇ ಇದೆ. ಓಕೆ, ಇವಾಗ ಸ್ಥೂಲವಾದಂಥ ಪರಿಚಯ ಆಯಿತು. ಇಷ್ಟೆಲ್ಲ ಆದಮೇಲೆ ಈ ಭಾರತವು ಸಹ ಒಂದು ಭೂಮಿ ಮೆಚ್ಚುವಂಥ ಈ ಭೌಗೋಳಿಕ ವಿಷಯದಲ್ಲಿ ಭಾರತವು ಒಂದು ಅಲ್ವಾ. ಈ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಬೇರೆ ಅಂದರೆ ನಮ್ಮ ಸಹ ನಾವು ಆಡಳಿತ ದೃಷ್ಟಿಯಿಂದ ಅಲ್ವಾ, ಭೌಗೋಳಿಕವಾಗಿ ನಮ್ಮದು ಭಾರತ ಭೂಮಿ ಗೊತ್ತಿದೆ. ಆ ಆಡಳಿತ ದೃಷ್ಟಿಯಿಂದ ಈ ಭಾರತವನ್ನು ನಾವು ಎಷ್ಟು ಅಲ್ಲಿ ರಾಜ್ಯಗಳನ್ನಾಗಿ ಎಣಿಸಿದ್ವಿ. ಇವತ್ತು ಭಾರತದಲ್ಲಿ 30 ರಾಜ್ಯಗಳಿವೆ. 30 ಸಹ ಈ 30 ರಾಜ್ಯಗಳು ಸಹ ಭಾರತದಲ್ಲಿ ಇವೆ. 30 ರಾಜ್ಯಗಳು ಇವೆ. ಅದರಲ್ಲಿ ನಮ್ಮದು ಸಹ, ಅದರಲ್ಲಿ ನಮ್ಮ ಕರ್ನಾಟಕವೂ ಸಹ ಒಂದು. ಈ ಭಾರತ ಆ ಭೌಗೋಳಿಕ ಸನ್ನಿವೇಶಗಳನ್ನು ನೆಕ್ಸ್ಟ್ ನಿಂತಿರ್ತೀವಿ ಭಾರತದ ಒಂದು. ಆದರೆ ಇವತ್ತು ನಾವು ಈ ನಮ್ಮ ರಾಜ್ಯ ಕರ್ನಾಟಕದ ಒಂದು ಸ್ಥಾನ ಮತ್ತು ವಿಸ್ತೀರ್ಣ ಮತ್ತು ಆ ಸ್ಥಾನವನ್ನು ನಾವು ತಿಳ್ಕೊಳ್ತೀವಿ. ಈ ಕರ್ನಾಟಕದ ಒಂದು ಸ್ಥೂಲ ಪರಿಚಯ ಸಹ ನಮಗೆ ಇವತ್ತು ಮಾಡಿಕೊಡ್ಬೇಕಾಗಿದೆ ಅಲ್ವಾ. ಈ ಕರ್ನಾಟಕ ಹೀಗೆ ಕರ್ನಾಟಕ ನಮ್ಮ ನಾಡು ನಮ್ಮಲ್ಲಿ ನಿಮ್ಗೆ ಗೊತ್ತು. ನಮ್ಮ ನಾಡು ಯಾವುದು ನಿಮಗೆ ಕೇಳಿದ್ರು, ಅದು ಯಾವುದಪ್ಪ? ನಮ್ಮ ನಾಡು ಈ ಕರ್ನಾಟಕ. ನಾವು ಕನ್ನಡ, ಈ ಕನ್ನಡ ಭಾಷೆಯನ್ನು ಮಾತನಾಡುವವರನ್ನ ನಾವು ಕರ್ನಾಟಕದವನ್ನ ಅಂತೇಳಿ ಕರ್ನಾಟಕ ರಾಜ್ಯ ಅಂತೇಳಿ ಮಾಡ್ಕೊಂಡಿದ್ದೀವಿ ಅಲ್ವಾ. ಹೀಗೆ ನಮ್ಮ ರಾಜ್ಯದ ಸ್ವತಂತ್ರ ಆದಮೇಲೆ ಭಾರತ ಈ ಫಸ್ಟ್ ಸ್ವತಂತ್ರ ಆದಮೇಲೆ ಹಲವಾರು ಸಮಸ್ಯೆಗಳನ್ನೇ ಎದುರಿಸಬೇಕಾಗಿತ್ತು. ಆ ಸಮಸ್ಯೆಗಳು ಏನು ಅಂತ ಗೊತ್ತು ಅಲ್ವಾ. ಫಸ್ಟ್ ಸಂವಿಧಾನದ ಒಂದು ಅದರ ಕಾನೂನಿನ ಒಂದು ಸಮಸ್ಯೆ ಎದುರಿಸಬೇಕಾಯಿತು, ನಿರಾಶ್ರಿತ ಸಮಸ್ಯೆಯನ್ನು ಸಹ ಎದುರಿಸಬೇಕಾಯಿತು. ಮತ್ತು ಭಾರತದ ಇನ್ನೂ ಸಮಸ್ಯೆಗಳು ಹಲವಾರು ದುರಂತ ಸಮಸ್ಯೆಗಳು ಭಾರತ ಎದುರಿಸಬೇಕಾಯಿತು. ಇದರ ಜೊತೆಗೆ ಭಾರತದ ರಾಜ್ಯಗಳ ಮರು ವಿಂಗಡಣೆ ಸಮಸ್ಯೆಯೂ ಸಹ ಒಂದಾಗಿತ್ತು. ಅಂತ ಒಂದು ಸಮಸ್ಯೆಯಲ್ಲಿ ಅಂತ ಒಂದು ಆಗಿತ್ತು. ಈ ರಾಜ್ಯಗಳ ಮರು ವಿಂಗಡಣೆ ಮಾಡೋದು ಕಷ್ಟ ಆಗಿತ್ತು. ಭಾರತ ಸ್ವತಂತ್ರ ಆಗೋದಕ್ಕಿಂತ ಹೆಚ್ಚು ಮೊದಲು 522 ರಾಜ್ಯ ಸಂಸ್ಥಾನಗಳಾಗಿ ಒಡೆದು ಚೂರಾಗಿತ್ತು. ಅವರಿಗೆ ಒಂದು ಭಾರತದ ಭೌಗೋಳಿಕ ಸ್ಥಾನ ಎಂಬುದು ಗೊತ್ತಿರಲಿಲ್ಲ. ಆ ಒಂದು ಟೈಮ್ನಲ್ಲಿ ಅಲ್ಲಪ್ಪ ಇಂಥದ್ದೇನು ನಮಗಿಂತಲೂ ಹೆಚ್ಚಾಗಿ ಆ ಅದಕ್ಕಿಂತ ಬ್ರಿಟಿಷರ ಕಾಲ ಆಳ್ವಿಕೆಗಿಂತಲೂ ಮೊದಲು ಭಾರತದ ಒಂದು ಭೌಗೋಳಿಕ ಸ್ಥಾನ ಪರಿಚಯ ಸರಿಯಾಗಿ ನಮಗೆ ಗೊತ್ತಿರಲಿಲ್ಲ ಅಲ್ವಾ. ನಾವು ಭಾರತ ಖಂಡ ಅಂತೇಳಿ ನಾವು ತಿಳ್ಕೊಂಡಿದ್ದು, ಆದರೂ ಸಹ ನಮ್ಮ ಒಂದು ರಾಷ್ಟ್ರದ ಚೌಕಟ್ಟನ್ನು ತಿಳಿಬೇಕಾದ್ರೆ ಬ್ರಿಟಿಷರ ಒಂದು ವಿದ್ಯಾ ಒಂದು ಶಿಕ್ಷಣದ ಒಂದು ಜ್ಞಾನ, ಅವು ತಂದಂಥ ಸಾರಿಗೆ ವ್ಯವಸ್ಥೆ, ಇವೆಲ್ಲ ರೈಲ್ವೆ ವ್ಯವಸ್ಥೆ, ಇವೆಲ್ಲ ಏನಾಯಿತು ನಮ್ಮ ಒಂದು ಆಧುನಿಕ ಬೆಳವಣಿಗೆಗೆ, ನಮ್ಮ ಒಂದು ಭೌಗೋಳಿಕ ಮಾನವನ ಈ ಭೌತಿಕ ಬೆಳವಣಿಗೆಗೆ ಸಹಕಾರ ಆಯಿತು, ತಿಳುವಳಿಕೆಗೆ ಸಹಕಾರ ಆಯಿತು ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಇಲ್ಲವೇ ಅವ್ರು ಕಲಿಸಿದಂಥ ಶಿಕ್ಷಣ, ಇಂಗ್ಲೀಷ್ ಶಿಕ್ಷಣ, ಅವ್ರು ತಂದಂಥ ಸಾರಿಗೆ ವ್ಯವಸ್ಥೆ, ಅವ್ರು ತಂದಂಥ ಕಾನೂನು ವ್ಯವಸ್ಥೆ, ಇವೆಲ್ಲವನ್ನು ಭಾರತವನ್ನು ಜನರನ್ನು ಹತ್ತಿರ ತಂದಿದ್ದು. ಆಗ ಭಾರತೀಯರು ನಮ್ಮದು ಸಣ್ಣ ರಾಜ್ಯಗಳಾಗಿ ಆಳ್ವಿಕೆ ಮಾಡ್ತಿದ್ದ ಈ ರಾಜರಿಗೆ ಒಂದು ಅರಿವನ್ನು ಬಂದಿತು. ಆವಾಗ ಎಲ್ಲವೂ ಸ್ವಲ್ಪ ವಿದ್ಯಾವಂತರಾದ ಮೇಲೆ ಸ್ವಲ್ಪ ಸ್ವತಂತ್ರಕ್ಕೆ ಹೋರಾಟಕ್ಕೆ ಧುಮುಕಿದ ಮೇಲೆ ಹಲವಾರು ರಾಜ್ಯಗಳಿಂದ ಸ್ವತಂತ್ರ ಪಡೆದ ಮೇಲೆ ಅಂದಿನ ಗೃಹ ಮಂತ್ರಿಯಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬಹಳ ಸುಲಭ ಸಾಹಸದಿಂದಾಗಿ ಈ ಸಂಸ್ಥಾನಗಳನ್ನು ಎಲ್ಲವನ್ನು ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳಿಸಿದರು. ಈ ಒಕ್ಕೂಟದಲ್ಲಿ ವಿಲೀನಗೊಳಿಸಿದ ನಂತರ ಭಾರತದ ಒಂದು ಸಾಮ್ರಾಜ್ಯದ ಸ್ವಲ್ಪ ರಾಜ್ಯಗಳ ಮರುವಿಂಗಡಣೆ ಆಯಿತು. ಮತ್ತು 4 ಪ್ರಾದೇಶಿಕ ವಿಂಗಡಣೆಯನ್ನು ಮಾಡಲಾಯಿತು. ಅದು ಶಾಸ್ತ್ರೀಯವಾಗಿ ಮತ್ತು ಭಾಷಾರಹಿತವಾಗಿ ಆಗಿಲ್ಲ ಅಂತೇಳಿ ಎಲ್ಲ ಜನ ವಿರೋಧ ಬಂದ ಮೇಲೆ ಆಮೇಲೆ ಭಾಷಾವಾರು ರಾಜ್ಯಗಳಾಗಿ ವಿಂಗಡಣೆ ಆಯಿತು. ಆಗ ಭಾಷಾವಾರುಗಳ ರಾಜ್ಯಗಳಾಗಿ ವಿಂಗಡಣೆ ಆದಮೇಲೆ
ಇಲ್ಲಿ ಫಸ್ಟು ನಮ್ಮದು ಮೈಸೂರು ರಾಜ್ಯ ಅಂತೇಳಿ ಅಲ್ವಾ, ಹಳೆ ಮೈಸೂರು ರಾಜ್ಯ ಅಂತೇಳಿ ಫಸ್ಟು ನಾಮಕರಣ ಆಯಿತು ಫಸ್ಟ್. ಆಮೇಲೆ ಕರ್ನಾಟಕ ಅಂತೇಳಿ ನಾಮಕರಣ ಆಯಿತು. ಹೇಗೆ ಈಗ ಅದನ್ನೇ ನಮ್ಮ ರಾಜ್ಯದ ಕರ್ನಾಟಕದ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳೋಕೆ ನಮ್ಮ ರಾಜ್ಯದ ಕರ್ನಾಟಕದ ಒಂದು ಸ್ಥೂಲ ಪರಿಚಯ ಹೇಗೆ ಅಂತೇಳಿ ಇಲ್ಲಿ ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕ, ಇದು ಕರ್ನಾಟಕ ಅನ್ನೋದ್ರ ಬಗ್ಗೆ ನಾವು ಅದರ ವಿಷಯನ ಇದ್ರ ಬಗ್ಗೆ ಇಲ್ಲಿ ಬಿಡಿ. ನಮ್ಮ ನಾಡಿನ ಪೀಠಿಕೆ ಕರಿಮೆ ಹಾಗೂ ಪರಂಪರೆಗಳ ಬಗ್ಗೆ ತಿಳ್ಕೊಳ್ಳಿ. ಇಲ್ಲಿ ನಮ್ಮ ರಾಜ್ಯದ ಒಂದು ಈ ಪೀಠಿಕೆ ಅದರಲ್ಲಿ ನಮ್ಮ ರಾಜ್ಯದ ಏನಾಗ್ತದೆ, ಈ ನಮ್ಮ ನಾಡಿನ ಹಿರಿಮೆ ಗರಿಮೆ ಹಾಗೂ ಈ ಪರಿಚಯಗಳ ಬಗ್ಗೆ ಪರಂಪರೆಗಳ ಬಗ್ಗೆ ನಮ್ಮ ನಾಡಿನ ಹಿರಿಮೆ ಗರಿಮೆ ಹಾಗೂ ಹಿರಿಮೆ ಗರಿಮೆ ಹಾಗೂ ಈ ಪರಂಪರೆಗಳ ಬಗ್ಗೆ ಹೇಗೆ ಪರಂಪರೆ ಇತ್ತು, ಈ ಪರಂಪರೆಗಳ ಬಗ್ಗೆ ಸ್ವಲ್ಪ ಬಗ್ಗೆ ಇಲ್ಲಿ ನಮ್ಮ ರಾಜ್ಯದ ಹಿರಿಮೆಯಲ್ಲಿ ನಮ್ಮ ಹಿಂದಿನ ಒಂದು ತರಗತಿಯಲ್ಲಿ ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದಂತೆ ನಾನು ಈಗ ಹೇಳಿದೆ, ಅಧ್ಯಯನವನ್ನು ಮಾಡಲಾಗಿದೆ. ಈಗ ನಮ್ಮ ನಾಡು ಕನ್ನಡ ನಾಡು ಅಂತ ಹೇಳ್ತಾರೆ. ನಮ್ಮ ನಾಡು ಈ ಕನ್ನಡ ನಾಡು ಅನ್ನೋದಕ್ಕೆ ಬೇರೆ ಈ ನಮ್ಮ ನಾಡು ಯಾವುದು ಕನ್ನಡ ನಾಡು. ಈ ಕರ್ನಾಟಕವನ್ನು ಕುರಿತು ಅಧ್ಯಯನಕ್ಕೆ ಅಲ್ಲಿ ಕರೆಯುತ್ತಿದ್ದೇವೆ. ಕರ್ನಾಟಕವನ್ನ ಕುರಿತು ಅಧ್ಯಯನ ಮಾಡಲು ಕರೀತೀವಿ. ತನ್ನದೇ ಆದಂಥ ಹಿರಿಮೆ ಗರಿಮೆ ಮತ್ತು ಪರಂಪರೆಯನ್ನು ಭಾರತ ರಾಜ್ಯದಲ್ಲಿ ಒಂದು ಉತ್ತಮ ಸನ್ನಿವೇಶದಲ್ಲಿ ಇದೆ. ತನ್ನದೇ ಆದಂಥ ಹಿರಿಮೆ ಗರಿಮೆ ಭಾರತದಲ್ಲಿ ಒಂದು ಉತ್ತಮವಾದಂಥ ಸನ್ನಿವೇಶ, ಭೌಗೋಳಿಕ ಸನ್ನಿವೇಶದಲ್ಲಿ ಭಾರತದಲ್ಲಿ ಇದು ಒಂದು ಸ್ಥಾನವನ್ನು ಪಡೆದಿದೆ ಅಲ್ವಾ. ಈ ಭಾರತದಲ್ಲಿ ಯಾವುದೇ ತನ್ನದೇ ಆದಂಥ ಹಿರಿಮೆ ಗರಿಮೆ ಪರಂಪರೆಯನ್ನು ರಾಜ್ಯದಲ್ಲಿ ಒಂದು ಉತ್ತಮ ಸನ್ನಿವೇಶ, ವೈವಿಧ್ಯವಾದ ಭೂಸ್ವರೂಪಗಳಿವೆ. ಉತ್ತಮವಾದ ಸನ್ನಿವೇಶದಲ್ಲಿ ವೈವಿಧ್ಯವಾದಂಥ ಭೂಸ್ವರೂಪಗಳನ್ನು ಪಡೆದಿದೆ. ಈ ಕರ್ನಾಟಕದ ಬಗ್ಗೆ ಈ ಕರ್ನಾಟಕದ ಒಂದು ಮ್ಯಾಪ್ನಲ್ಲಿ ಭೌಗೋಳಿಕ ಸ್ಥಳದಲ್ಲಿ ಭಾರತ ತನ್ನದೇ ಆದಂಥ ಹಿರಿಮೆಗಳನ್ನು ಈ ಕರ್ನಾಟಕ ಭಾರತದ ಒಂದು ಮ್ಯಾಪನ್ನು ತೆಗೆದುಕೊಂಡಾಗ ಈ ಭಾರತದ ಒಂದು ಮ್ಯಾಪನ್ನು ತೆಗೆದುಕೊಂಡಾಗ ಈ ಭಾರತದ ಮ್ಯಾಪ್ ಈ ಕರ್ನಾಟಕ ಈ ಸನ್ನಿವೇಶದಲ್ಲಿ ನಮ್ಮ ಕರ್ನಾಟಕವನ್ನು ಅಲ್ವಾ ತನ್ನದೇ ಆದ ಭೌಗೋಳಿಕ ಸ್ಥಾನವನ್ನು ಮತ್ತು ಆ ಸನ್ನಿವೇಶವನ್ನು, ವೈದ್ಯವಾದ ಭೂಸ್ವರೂಪವನ್ನು, ಸಸ್ಯ ಮತ್ತು ಪ್ರಾಣಿ ವರ್ಗವನ್ನು, ಮಣ್ಣು ಮತ್ತು ನದಿ ಜಲವನ್ನು, ಖನಿಜ ಸಂಪತ್ತು ಮೊದಲಾದವುಗಳನ್ನು, ಸಮೃದ್ಧವಾದ ನಾಡು ಸಾಹಿತ್ಯ, ಸಂಸ್ಕೃತಿ, ಧಾರ್ಮಿಕ, ಆಧ್ಯಾತ್ಮಿಕ, ಐತಿಹಾಸಿಕ ಈ ಪವಿತ್ರವಾದಂಥ ಪುಣ್ಯಕ್ಷೇತ್ರಗಳನ್ನುಳ್ಳ ನಾಡ ಸೌಂದರ್ಯ ಈ ಸನ್ನಿವೇಶಗಳು ಕಾಣ್ತವೆ. ಅಂದರೆ ಭಾರತದಲ್ಲಿ ವಿವಿಧವಾದಂಥ ವೈವಿಧ್ಯವಾದಂಥ ಸನ್ನಿವೇಶದಲ್ಲಿ ಕರ್ನಾಟಕವು ಇದೆ. ಅಲ್ಲಿ ಇದೇ ಆದಂಥ ಎತ್ತರವಾದಂಥ ಶಿಖರಗಳು, ಪರ್ವತಗಳು ಮತ್ತು ಸಮೃದ್ಧಿಯಾದಂಥ ಸಸ್ಯವರ್ಗಗಳನ್ನು ಹೊಂದಿರುವಂಥ ಸನ್ನಿವೇಶದಲ್ಲಿ ಅದರ ಸ್ಥಾನ ಮತ್ತು ವಿಸ್ತೀರ್ಣವನ್ನು ಹೊಂದಿದೆ. ಅದೇ ರೀತಿ ಇಲ್ಲಿ ಮತ್ತೆ ಸಸ್ಯ ಪ್ರಾಣಿವರ್ಗಗಳು, ವಿವಿಧ ಮಣ್ಣು, ನದಿ ಜಲಗಳು, ಜಲಸಂಪತ್ತು, ಈಗ ನೋಡಿ ಹಲವಾರು ನದಿಗಳು ಜಲಸಂಪತ್ತನ್ನು ಒಳಗೊಂಡಿದೆ. ಇಲ್ಲಿ ನೋಡಿ ಸಾಮಾನ್ಯವಾಗಿ ಕರ್ನಾಟಕ ತನ್ನದೇ ಆದಂಥ ಸಹ್ಯಾದ್ರಿ ಬೆಟ್ಟಗಳನ್ನು ಒಳಗೊಂಡಿದೆ. ಈ ಬೆಟ್ಟಗಳಲ್ಲಿ ಅನೇಕ ನದಿಗಳು ಹುಟ್ಟುತ್ತವೆ.
ಅದೇ ರೀತಿ ಪರ್ವತಗಳಿವೆ, ಸಸ್ಯವರ್ಗಗಳಿವೆ, ಹಲವಾರು ಕಾಡುಗಳಿವೆ. ಕಾಪನಕೋಟೆ ಅಂತ ಕಾಡುಗಳು ಅಲ್ಲಪ್ಪ. ಈ ಹಲವಾರು ಕಾಡುಗಳನ್ನ ನಾವು ಕಾಣ್ತಾ ಇದ್ದೀವಿ. ಕಾಡಿನ ಸಂಪತ್ತನ್ನು ನಾವು ಕಾಣ್ತೀವಿ. ಅದೇ ರೀತಿ ಇಲ್ಲಿಯ ಸಸ್ಯವರ್ಗಗಳು ಮತ್ತು ಅಲ್ಲಿಯ ಸಂಸ್ಕೃತಿ, ಜನ, ನಡೆ ನುಡಿಗಳನ್ನು ಎಲ್ಲವನ್ನ ಮಾಡುವಂಥ ಭಾಷೆಯು ಸಹ ಅಷ್ಟೇ ಸೌಂದರ್ಯಮಯವಾಗಿದೆ. ಅದೇ ರೀತಿ ಸ್ವಾಭಾವಿಕ, ಆಧ್ಯಾತ್ಮಿಕ, ಐತಿಹಾಸಿಕ, ಪ್ರೈತ್ಯ, ಅದೇ ರೀತಿ ಒಳ್ಳೆಯ ಸಾಹಿತಿಗಳು, ಕಲೆಗಳು, ಕವಿಗಳು ಇಲ್ಲೆಲ್ಲ ನೆಲೆಯನ್ನು ಉಳಿದರೆ ಅದಪ್ಪ ಇವೆಲ್ಲವ ಸನ್ನಿವೇಶಗಳಲ್ಲಿ ಇದೆ. ಅದೇ ರೀತಿ ಧಾರ್ಮಿಕ, ಆಧ್ಯಾತ್ಮಿಕ, ಐತಿಹಾಸಿಕ, ಪ್ರಸಿದ್ಧವಾದಂಥ ಪವಿತ್ರ ಮತ್ತು ಪುಣ್ಯಕ್ಷೇತ್ರಗಳನ್ನು ಹಲವಾರು ಪುಣ್ಯಕ್ಷೇತ್ರಗಳ ಹೆಸರು ನಿಮಗೆ ಗೊತ್ತು. ಯಾವ್ದಾದ್ರು ಪುಣ್ಯಕ್ಷೇತ್ರದ ಹೆಸರಲ್ಲಿ ನೀವು ಹೇಳ್ತೀರಾ ಅಲ್ಲಪ್ಪ. ಹಲವಾರು ನಿಮ್ಮ ಪಕ್ಕದಲ್ಲಿರುವಂಥ ಒಂದು ಅಮೃತೇಶ್ವರ ದೇವಸ್ಥಾನ ಇಸ್ ವೆರಿ ಐತಿಹಾಸಿಕವಾದಂಥ ಪುಣ್ಯಸ್ಥಾನವನ್ನು ಹೊಂದಿರುವಂಥ ಸ್ಥಳ. ಅದಕ್ಕೆ ಬೇಲೂರು, ಹಳೇಬೀಡು, ಧರ್ಮಸ್ಥಳ ಅಲ್ಲಪ್ಪ. ಅದೇ ರೀತಿ ದಿಲ್ಲಿಗೆ ಸಂಬಂಧಪಟ್ಟಂತೆ ಶ್ರಾವಣಬೆಳಗೊಳ ಅಲ್ವಾ, ಮೈಸೂರು ಇವೆಲ್ಲವೂ ಸಹ ಒಳ್ಳೆಯ ಪುಣ್ಯಕ್ಷೇತ್ರಗಳನ್ನು ಹೊಂದಿದೆ ಅಲ್ಲಪ್ಪ. ಇವೆಲ್ಲವೂ ಸಹ ಕನಸು ಮತ್ತು ಅಷ್ಟೇ ಸೌಂದರ್ಯ, ಪ್ರಕೃತಿ ಸೌಂದರ್ಯದಂತ ನೋಡೋದಕ್ಕೆ ಅತ್ಯಂತವಾದಂಥ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವಂಥ ನಾಡು ಅಲ್ವಾ. ಪರ್ವತಗಳು, ಎತ್ತರವಾದ ಪರ್ವತಗಳು, ಮೈದಾನಗಳು ಅಲ್ಪ. ಅದೇ ಉತ್ತರದ ಮೈದಾನಗಳು ಅಲ್ವಾ, ದಕ್ಷಿಣದ ಮೈದಾನಗಳು, ಅಲ್ಲಿ ಬೆಳೆಯುವಂಥ ಅಲ್ಪ. ಅದೇ ಪ್ರೇಕ್ಷಣೀಯ ಸ್ಥಳಗಳು ಅಲ್ವಾ, ಸೌಂದರ್ಯವಾದಂಥ ಈ ಕಾಡುಗಳನ್ನು ಅಲ್ವಾ, ಬಂಡೀಪುರ, ನಾಗರಹೊಳೆ ಅಲ್ಲಪ್ಪ. ಈ ಕಾಕನಕೋಟೆ ಅಂತ ಕಾಡುಗಳು ಅಲ್ವಾ, ದುರ್ಗಮಯವಾದಂಥ ಕಾಡುಗಳು, ಅಲ್ಲಿ ಕಾಡು ಪ್ರಾಣಿಗಳು ಅಲ್ವಾ ಕಂಡುಬರುವಂಥ ಅಲ್ಲಿ. ಅದೇ ರೀತಿ ಉತ್ತಮವಾದ ಕಲೆ ಸೌಂದರ್ಯವನ್ನು ಒಳಗೊಂಡಿದೆ. ಅದು ಅದೇ ಬೀರೂರನ್ನ ಮತ್ತು ಬೇಲೂರು ಕಲೆಯನ್ನು ವಿಶ್ವ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿವೆ ಅಲ್ವಾ. ಅದೇ ರೀತಿ ಹೊಸಪೇಟೆ ಅಲ್ವಾ, ಅದೇ ವಿಜಯನಗರ ಸಾಮ್ರಾಜ್ಯವನ್ನು ನಡೆಯುವಂಥ ಒಂದು ಕಲೆ ಅದು ಆಳು ಬಿದ್ದದ್ದು ಸಹ ಈಗ ಪ್ರಕೃತಿ ಸೌಂದರ್ಯಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ನೀವು ಊಹೆಯನ್ನು ಮಾಡಬಹುದು. ಅದೇ ರೀತಿ ನೆಕ್ಸ್ಟ್ ಈ ರೀತಿ ಒಂದು ತನ್ನದೇ ಆದಂಥ ಐತಿಹಾಸಿಕ ಪ್ರಸಿದ್ಧ ಮತ್ತು ಈ ಸಂಸ್ಕೃತಿ ವಿಶ್ವ ಪರಂಪರೆ ಸಾಲಿನ ಪ್ರಸಿದ್ಧ ಕೀರ್ತಿ ನಮ್ಮ ವಿಶ್ವ ಪರಂಪರೆಯಲ್ಲಿ ಪ್ರಸಿದ್ಧಿಗೊಳಿಸಿದಂಥ ಕೀರ್ತಿಯ ನಾಡು ಈ ಕರ್ನಾಟಕ ಅಥವಾ ಕರುನಾಡು ಅಂತೇಳಿ ಕರಿತೀವಿ. ಕರ್ನಾಟಕ ವಿಶ್ವ ಪರಂಪರೆಯಲ್ಲಿ ಅತ್ಯಂತ ಕೀರ್ತಿಯನ್ನು ಪಡೆದಂಥ ನಾಡು ಅಂತೇಳಿ ಹೆಸರುವಾಸಿಯನ್ನು ಪಡೆದಿದೆ ಅಲ್ವಾ. ಕರ್ನಾಟಕದಲ್ಲಿ ಇವತ್ತು ಸಹ ಬೇಕಾದಷ್ಟು ಐತಿಹಾಸಿಕ ಜಲಧಾರೆಗಳು, ಜಲಪಾತಗಳು ಅಲ್ವಾ ಕಾಣ್ತೀವಿ. ನಾನು ಒಂದು ಸನ್ನಿವೇಶ ಬೆಳಿಗ್ಗೆ ಒಮ್ಮೆಲೆ ಫಾರಿನರ್ಸ್ಗಳು ಇಲ್ಲಿ ಒಂದು 10-20 ಬುಲೆಟ್ ಬೈಕ್ನಲ್ಲಿ ಸಾಮಾನ್ಯವಾಗಿ ಅವ್ರು ಹೋಗಿರ್ಬೋದು ಕೆಮ್ಮಣ್ಣಲ್ಲಿ ಅಥವಾ ಆ ಒಂದು ಜಲಪಾತದಲ್ಲಿ ಅದು ಕೆಲವು ಈ ಕಲತಿಮರ ಜಲಪಾತಗಳು, ಕುದುರೆಮುಖ ಅಲ್ಲಿ ಹೋಗಿರ್ಬೋದು ಅಂತ ಅನಿಸ್ತದೆ. ಆ ಕಡೆ ಬೈಕ್ ಹಾಕೊಂಡು ಹೋದು. ಅದೇ ರೀತಿ ವಿಶ್ವ ಅತ್ಯಂತ ರಮ್ಯವಾದಂಥ ಜಲಪಾತ ಅದು ಜೋಗ ಜಲಪಾತದ ಕಡೆಗೂ ಸಹ ಹೋಗಿರ್ಬೋದು. ಎಷ್ಟು ಜನ ಈ ಟೂರಿಸಮ್ಸ್ಗಳು ನಮ್ಮ ಕರ್ನಾಟಕದ ಸೌಂದರ್ಯವನ್ನು ವೀಕ್ಷಿಸಲು ಬರ್ತಾರೆ. ಅಂಥ ಸುಂದರವಾದಂಥ ನಾಡು ಈ ಕರ್ನಾಟಕ ಅಂತೇಳಿ ನಾವು ಈ ಪೀಠಿಕೆ ನಮ್ಗೆ ಹೇಳ್ಬೋದು ಅಲ್ವಾ. ಈ ಒಂದು ಪೀಠಿಕೆ ಆದಮೇಲೆ ಅದೇ ರೀತಿ ಕರ್ನಾಟಕ ಎಂಬ ಹೆಸರನ್ನ ಹಿನ್ನೆಲೆ ಅದು ಕರ್ನಾಟಕ ರಾಜ್ಯ ರೂಪುಗೊಂಡ ಬಗ್ಗೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಎಂಬ ಹೆಸರನ್ನ ಒಂದು ಹಿನ್ನೆಲೆ ಆಗಿತ್ತು. ಪೀಠಿಕೆ ಅಂದರೆ ನಿಮ್ಮಿಗರನೆ ಪರಂಪರೆಗಳು. ಆಮೇಲೆ ಕರ್ನಾಟಕ ಎಂಬ ಹೆಸರಿನ ಈ ಕರ್ನಾಟಕ ಎಂಬ ಹೆಸರಿನ ಒಂದು ಪರಂಪರೆ ಅಥವಾ ಹೆಸರಿನ ಒಂದು ಈ ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ಕರ್ನಾಟಕ ರಾಜ್ಯ ರೂಪುಗೊಂಡ ಬಗೆ. ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ಪರಂಪರೆ ಬಗ್ಗೆ
ಅಂತೇಳಿ ಅಲ್ವಾ. ಕರ್ನಾಟಕ ಎಂಬ ರಾಜ್ಯದ ಪರಂಪರೆಯಲ್ಲಿ ರಾಜ್ಯ ಅಂದರೆ ಕರ್ನಾಟಕದ ಮತ್ತೆ ಹಿನ್ನೆಲೆ ಹಾಗೂ ಕರ್ನಾಟಕ ರೂಪುಗೊಂಡ ಬಗೆ. ಕರ್ನಾಟಕ ರೂಪುಗೊಂಡ ಬಗೆ ಹೇಗಿರ್ಬೋದು ಈ ಬಗ್ಗೆ ನಾವು ಹೆಚ್ಚಿನ ಬಗ್ಗೆ ನೆಕ್ಸ್ಟ್ ತಿಳಿಸ್ಕೊಳ್ಳೋದು. ಇಲ್ಲಿ ಕರ್ನಾಟಕ ಎಂಬ ಹೆಸರು ಪ್ರಾಚೀನ ಕಾಲದಿಂದಲೂ ಸಹ ಬಳಕೆಯಲ್ಲಿದೆ. ಇದು ಕರುನಾಡು, ನಾಡು. ಕರ್ನಾಟಕ ಎಂಬ ಹೆಸರು ಪ್ರಾಚೀನ ಕಾಲದಿಂದ ಹೆಸರಿದೆ. ಅದನ್ನ ಕರುನಾಡು ಅಂತ ಹೇಳ್ತೀವಿ. ಕರುನಾಡು ಅಂದರೆ ನಾಡು. ಈ ನಾಡು ಅಂತೇಳಿ ಇಲ್ಲಿ ಕರ್ನಾಟಕ ಎಂಬ ಹೆಸರು ಪ್ರಾಚೀನ ಕಾಲದಿಂದ ಬಳಕೆಯಿಂದ ಇದನ್ನ ಕರುನಾಡು ಅಥವಾ ನಾಡು. ಕರು ಅಂದ್ರೆ ಕಪ್ಪು ಮಣ್ಣಿನ ನಾಡು. ನಾಡು ಅಂದ್ರೆ ಕರುನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು. ಕಪ್ಪು ಮಣ್ಣಿನ ನಾಡು. ಇಲ್ಲಿ ಕರ್ನಾಟಕದ ಇಲ್ಲಿ ರಾಜ್ಯದ ಬಗ್ಗೆ ನಾಡು, ಕರುನಾಡು ಅಂತೇಳಿ ಅಥವಾ ಕಪ್ಪು ನಾಡು ಅಂತೇಳಿ ಎಂದು ಕರೆಯುತ್ತಿದ್ದರು. ತಮಿಳುನಾಡಿನಲ್ಲಿ ಈಗ ತಮಿಳಿನ ಶಿಲ್ಪದೀಕಾರಂ ತಮಿಳಿನ ಒಂದು ಶಿಲಪ್ಪದೀಕಾರಂ ಎಂಬ ಪ್ರಾಚೀನ ಕೃತಿಯಲ್ಲಿ ಈ ತಮಿಳುನಾಡಿನ ಶಿಲಪ್ಪದೀಕಾರಂ ಎಂಬ ಪ್ರಾಚೀನ ಒಂದು ಕೃತಿಯಲ್ಲಿ ಕರ್ನಾಟಕದಿದೆ ಎಂಬ ಶಿಲಪ್ಪದೀಕಾರಂ ಎಂಬ ಪ್ರಾಚೀನ ಕೃತಿಯಲ್ಲಿ ಕರ್ನಾಡು ಅಂತಲೇ ಇದೆ ಅಲ್ವಾ. ಪ್ರಾಚೀನ ಕೃತಿಯಲ್ಲಿ ಏನಂತ ಹೇಳಿದ್ರೆ ಈ ಅಲ್ಲಿ ಕರುನಾಟ್ ಅಂತೇಳಿ ಕರುನಾಟ ಅಂತ ಅಲ್ಲಿದೆ. ಅಲ್ಲಿ ಕರುನಾಟ ಅಂತೇಳಿ ಗುರುತಿಸಲಾಗಿದೆ. ಪ್ರಾಚೀನ ಕೃತಿ ಕರುನಾಟ ಅಂತೇಳಿ ಅಂತ ಕರೀತಾರೆ. ಕರುನಾಟ ಅಂದ್ರೆ ಇಲ್ಲಿ ಸಾಮಾನ್ಯ ಶಬ್ದದಿಂದ ಕರ್ನಾಟಕ ಎಂದು ಕರೆದಿರಬಹುದು ಎಂದು ತಿಳಿಯುತ್ತದೆ. ಈ ಕರ್ನಾಟಕ ಎಂದರೆ ಉನ್ನತ ಮತ್ತು ಎತ್ತರದಲ್ಲಿರುವ ನಾಡು. ಅಂದರೆ ಕರ್ನಾಟಕ ಅಂದರೆ ಅದರ ಹೆಸರು ತಿಳಿಸುತ್ತೆ ಉನ್ನತ ಮತ್ತು ಎತ್ತರದಲ್ಲಿರುವಂಥ ನಾಡು ಅಂತೇಳಿ ಕರೆಯಲಾಗಿದೆ. ಅದರ ಹೆಸರೇ ಗೊತ್ತಾಗುತ್ತೆ ನಾಡು, ಕರುನಾಡು. ಇನ್ನು ತಮಿಳುನಾಡಿನ ಶಿಲಪ್ಪದೀಕಾರಂನ ಪ್ರಾಚೀನ ಕೃತಿಯಲ್ಲಿ ಇದನ್ನ ಕರುನಾಡು ಅಥವಾ ಈ ಕರುನಾಟ ಅಂತೇಳಿ ಬಂದಿದೆ. ಆ ಒಂದು ಕರುನಾಟೆ ಈ ಕರ್ನಾಟಕ ಎಂಬ ಹೆಸರಿಂದ ಬಂದಿರ್ಬೋದು ಅಂತೇಳಿ ಹೇಳಲಾಗಿದೆ. ಅಂದರೆ ಕರ್ನಾಟಕ ಎಂದು ಕರೆಯಲಾಗಿದೆ. ನೆಕ್ಸ್ಟ್ ಕರ್ನಾಟಕ ಎಂದರೆ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಎಂದರ್ಥ. ಇದರ ಇಡಿಮೆ ನದಿಯಿಂದ ಇದರಲ್ಲಿ ಇಡಿಮೆ ಕಡಿಮೆಗಳನ್ನು ಇಲ್ಲಿರುವಂಥ ನದಿಗಳಿಂದ ಕರ್ನಾಟಕದಲ್ಲಿ ಕಂಡುಬರುವಂಥ ನದಿಗಳು ಯಾವುವು ಇಲ್ಲಿ ಕಾವೇರಿ ನದಿ ಕರ್ನಾಟಕದಲ್ಲಿ ಕಂಡುಬರುವಂಥ ನದಿಗಳಲ್ಲಿ ಯಾವುವು ನಿಮಗೆ ಪರಿಚಯ ಇದೆ. ನಿಮಗೆ ಪರಿಚಯ ಇರುವಂಥ ಇಲ್ಲಿ ಮೊದಲೇ ತಿಳಿಸುವಂತೆ ಈ ಕರ್ನಾಟಕದಲ್ಲಿ ಕಂಡುಬರುವಂಥ ನದಿಗಳು ಯಾವುವು? ಈ ಕರ್ನಾಟಕದಲ್ಲಿ ಕಂಡುಬರುವಂಥ ನದಿಗಳು ಯಾವುವು? ಸಾಮಾನ್ಯವಾಗಿ ಇಲ್ಲಿ ಕಾವೇರಿ ನದಿ ನಿಮಗೆ ಗೊತ್ತಿರುವಂತಹ ಪರಿಚಯ ಇರುವಂತಹ ಈ ಕಾವೇರಿ ನದಿ ಅಲ್ಪ ತಲಕಾವೇರಿ ಹುಟ್ಟು ಅಲ್ಪ ಇಲ್ಲಿ ಉತ್ತರ ಭಾಗಮಂಡಲ ಅಥವಾ ತಲಕಾವೇರಿ ಹುಟ್ಟು ಇಲ್ಲಿ ಹಾಸನ ಮಡಿಕೇರಿ ಹಾಸನ ಮತ್ತೆ ಅದೇ ರೀತಿ ಮಂಡ್ಯ ಮತ್ತು ಮೈಸೂರಿನಲ್ಲಿ ಮತ್ತು ಚಾಮರಾಜನಗರದಲ್ಲಿ ಹರಿದು ಈ ತಮಿಳುನಾಡಿಗೆ ಆಯ್ತದೆ. ಇಲ್ಲಿ ಗೊತ್ತಿಲ್ವಾ? ಅದೇ ರೀತಿ ಮೈಸೂರಿನಲ್ಲಿ KRS ನಲ್ಲಿ ಹೀಗೆ ಒಂದು ಅಣೆಕಟ್ಟನ್ನು ಮತ್ತೆ ತಮಿಳುನಾಡಿನ ಮೆಟ್ಟೂರಿನ ಬಳಿ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ತುಂಗಾ ಮತ್ತು ಭದ್ರಾ ಈ ನದಿ ಸ್ವಲ್ಪ ತುಂಗಭದ್ರಾ ಏನಾಗ್ತದೆ ಇಲ್ಲಿ ಮುಂದೋಗಿ ತುಂಗಭದ್ರಾ ನದಿಯನ್ನು ಸೇರಿ ಸ್ವಲ್ಪ ಮುಂದೆ ಹೊರಾಗ್ತದೆ ತುಂಗಭದ್ರಾ ನದಿ. ಅದು ಇದು ಹೊಸಪೇಟೆ ಬಳಿ ಒಂದು ಡ್ಯಾಮನ್ನು ನಿರ್ಮಿಸಲಾಗಿದೆ. ಅದೇ ಘಟಪ್ರಭಾ ಮಲಪ್ರಭಾ ಅಲ್ವಾ
ಅದರಲ್ಲಿ ಹಾಳಿ ನದಿಗಳು, ಹೀಗೆ ಹಲವಾರು ನದಿಗಳ ಒಂದು ಪವಿತ್ರ ನದಿಗಳ ಗಮಸ್ಥಾನವೂ ಸಹ ಇದೆ ಗೋದಾವರಿ ನದಿಗಳಿಂದ. ಅದು ಬಿಟ್ಟರೆ ಈ ಕರ್ನಾಟಕ ಮೊದಲು ಈ ಗೋದಾವರಿಯಿಂದ ಹಿಡಿದು ಗೋದಾವರಿ ನದಿಯಿಂದ ಈ ಕರ್ನಾಟಕದಲ್ಲಿ ಇಲ್ಲಿ ಭಾರತ ಮ್ಯಾಪನ್ನು ತೆಗೆದುಕೊಂಡಾಗ ಈ ಗೋದಾವರಿ ನದಿಯಿಂದ ಹಿಡಿದು ಇಲ್ಲಿಂದವರೆಗೆ ಹಬ್ಬಿತ್ತು. ಈ ಗೋದಾವರಿಯಿಂದ ಮತ್ತೆ ಹಬ್ಬಿತ್ತೆ ನೋಡಿ. ಸಾಮಾನ್ಯವಾಗಿ ಕಾವೇರಿ ನದಿಯಿಂದ ಹಿಡಿದು ಗೋದಾವರಿಯಿಂದ ಇಲ್ಲಿ ಬಂದ ಮೇಲೆ ಕರ್ನಾಟಕದ ಮ್ಯಾಪನ್ನು ತೆಗೆದುಕೊಂಡಾಗ ಇಲ್ಲಿ ಈ ಇಂಡಿಯಾ ಮ್ಯಾಪ್ ಅನ್ನು ತೆಗೆದುಕೊಂಡಾಗ ನಿಮಗೆ ಗೋದಾವರಿ ನದಿ ಹೇಗೆ ಬರ್ತದೆ. ಇಂಡಿಯಾದ ಈ ಮ್ಯಾಪನ್ನು ತಿಳ್ಕೊಂಡ್ರೆ ಈ ಕರ್ನಾಟಕ ಹೀಗೆ ಬರ್ತದೆ. ಈ ಕರ್ನಾಟಕ ಹೀಗೆ ಬಂದು ಈ ಕರ್ನಾಟಕ ಈ ಮ್ಯಾಪ್ನಲ್ಲಿ ಇಲ್ಲಿ ನೋಡಿ ಕರ್ನಾಟಕ ಇಲ್ಲಿ ಇಷ್ಟು ಬಂದರೆ ಇಲ್ಲಿ ಗೋದಾವರಿ ನದಿ ಅಂತ ಬರ್ತದೆ. ಈ ಗೋದಾವರಿ ನದಿ ಇಲ್ಲಿ ಬಂದದ್ದು. ಇಲ್ಲಿಂದ ಸಾಮಾನ್ಯ ಗೋದಾವರಿ ನದಿಯಿಂದ ಹಿಡಿದು ಇಲ್ಲಿವರೆಗೆ ಹಬ್ಬಿತ್ತು. ಕಾವೇರಿ ನದಿಯವರೆಗೆ ಈ ಕರ್ನಾಟಕ ಹಬ್ಬಿತ್ತು ಅಂತ ಹೇಳ್ತಾರೆ. ಕರ್ನಾಟಕ ಹಬ್ಬಿತ್ತು. ಇಷ್ಟು ದೊಡ್ಡ ನಾಡು ಮೊದಲು ಇಷ್ಟು ದೊಡ್ಡ ನಾಡಲ್ಲ ಇತ್ತು. ಅಲ್ಲಿವರೆಗೂ ಸಹ ಈ ಕರ್ನಾಟಕ ಹಬ್ಬಿತ್ತು, ಅಲ್ಲಿವರೆಗಿತ್ತು ಅಂತ ಹೇಳ್ತಾರೆ. ಈ ಗೋದಾವರಿ ನೃಪತುಂಗ ನದಿ ಅಲ್ಲಪ್ಪ ಕಾವೇರಿ ನದಿಯವರೆಗಿತ್ತು ಹೇಳಿದ್ರು. 19ನೇ ನೃಪತುಂಗನ ಆಸ್ಥಾನಿಕ ಕವಿ 19ನೇ ನೃಪತುಂಗನ ಆಸ್ಥಾನ ಕವಿ ನೃಪತುಂಗ ರಾಜನ ಅವನ ಆಸ್ಥಾನ ಕವಿಯಾಗಿದ್ದಂಥ ಈ ಶ್ರೀ ವಿಜಯಂ ಅಲಂಕೃತ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಇದನ್ನು ನೋಡಿ. ಅಥವಾ ಈ ಕವಿರಾಜ ನೃಪತುಂಗನ ಆಸ್ಥಾನದಂಥ ಆಸ್ಥಾನಿಕ ಕವಿ ಶ್ರೀ ವಿಜಯನ ಅಲಂಕಾರಿಕ ಗ್ರಂಥವಾದ ಕವಿರಾಜ ಮಾರ್ಗದಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ಸ್ವಾತಂತ್ರ್ಯ ನಂತರ ಈ ಭಾರತವನ್ನು ಅನೇಕ ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಸ್ವಾತಂತ್ರ್ಯ ನಂತರ ಈ ಭಾರತವನ್ನು ಅನೇಕ ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಸ್ವಾತಂತ್ರ್ಯ ನಂತರ ಆಮೇಲೆ ಈ ರಾಜ್ಯವನ್ನು ಅನೇಕ ರಾಜ್ಯಗಳಾಗಿ ವಿಂಗಡಿಸಲಾಯಿತು. ನಿಮ್ಗೆ ಹೇಳಿಲ್ಲ ಪೀಠಿಕೆ ಹೇಳಿದ್ದೀನಿ ಅಲ್ವಾ. ಯಾವ ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಮೈಸೂರು ಅರಸರ ಒಡೆತನದಲ್ಲಿ 9 ರಾಜ್ಯಗಳು. ಮೈಸೂರು ಅರಸರ ಪ್ರಾರಂಭದಲ್ಲಿ ಒಡೆದ 9 ಜಿಲ್ಲೆಗಳ ಒಡೆತ 1904ರಲ್ಲಿ ಮೈಸೂರು ರಾಜ್ಯ ಅಂದರೆ ಈ ಮೈಸೂರು ರಾಜ್ಯ ಆಳ್ತಾ ಇತ್ತು. ಅವರ ಒಡೆತನಲ್ಲಿ 9 ಜಿಲ್ಲೆಗಳನ್ನೊಳಗೊಂಡ ಮಾತ್ರ ಒಂದು ಸಣ್ಣ ಮೈಸೂರು ರಾಜ್ಯ ಅಂತೇಳಿ ಅದು ತೀರ್ಮಾನವಾಯಿತು ಅಲ್ವಾ. 9 ರಾಜ್ಯದಲ್ಲಿ ಈ 9 ಜಿಲ್ಲೆಗಳೊಳಗೊಂಡ 1947ರಲ್ಲಿ ವಿಂಗಡಣೆ ಆದಂಥ 1909ರಲ್ಲಿ ಈ ಮೈಸೂರು ರಾಜ್ಯ ಅಂತೇಳಿ ಮೊದಲು ಪ್ರಾಥಮಿಕವಾಗಿ ನಾಮಕರಣವನ್ನು ಮಾಡಲಾಯಿತು. ಈ ಮೈಸೂರು ರಾಜ್ಯ ಅಂತೇಳಿ 1942ರಲ್ಲಿ ಸ್ವತಂತ್ರ ನಂತರ ಮೈಸೂರು ರಾಜ್ಯ ಉದಯವಾಯಿತು. ಆನಂತರ ಭಾಷಾವಾದ ಪ್ರಾಂತ್ಯಗಳಾಗಿ ವಿಂಗಡಿಸಿದಾಗ ಆನಂತರ ಮೊದಲೇ ಹೇಳಿದೆ ಭಾಷಾವಾದಗಳ ಪ್ರಾಂತ್ಯ ಮೇಲೆ ಒತ್ತಾಯ ಬಂದಾಗ ಈ ರಾಜ್ಯಗಳ ಮರುವಿಂಗಡಣೆ ಆಯಿತು. ಆವಾಗ ಏನಾಯಿತು, ಈ ಕರ್ನಾಟಕವನ್ನು ಮರುವಿಂಗಡಣೆ ಆದಾಗ ಕೆಲವು ಮುಂಬೈ, ಹೈದರಾಬಾದ್ ಹಾಗೂ ಮದ್ರಾಸ್ ಕೊಡಗು ಪ್ರಾಂತ್ಯಗಳನ್ನು ಹಂಚಿಕೊಂಡಿದ್ದಂಥ ಈ ಕನ್ನಡ ಭಾಷೆ ಮಾತನಾಡುವಂಥ ಜನರ ಪ್ರದೇಶವನ್ನು ಒಟ್ಟಾಗಿ ಸೇರಿಸುವುದರಿಂದ 1956 ಒಟ್ಟಾಗಿ ಸೇರಿಸಿದ 1956 ನವೆಂಬರ್ 1ರಂದು 1956 ನವೆಂಬರ್ 1ರಂದು ಏನು ಮಾಡಲಾಯಿತು, ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಂತೇಳಿ ನಾಮಕರಣವಾಯಿತು ಅಲ್ವಾ. ವಿಶಾಲ ಮೈಸೂರು ರಾಜ್ಯ ಅಂತೇಳಿ ನಾಮಕರಣವನ್ನು ಮಾಡಲಾಯಿತು. ಇಲ್ಲಿ 1956 ನವೆಂಬರ್ 1ರಂದು ಇಲ್ಲಿ ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಂತೇಳಿ ವಿಶಾಲ ಮೈಸೂರು ರಾಜ್ಯ ಎಂದು ನಾಮಕರಣವನ್ನು ಮಾಡಲಾಯಿತು. ಇಲ್ಲಿ ಆವಾಗ
ಇಲ್ಲಿ ಯಾವಾಗ ಮುಂಬೈನ ಕೆಲವು ಪ್ರಾಂತ್ಯಗಳು ಮತ್ತೆ ಹೈದರಾಬಾದಿನ ಕೆಲವು ಪ್ರಾಂತ್ಯಗಳು ಮತ್ತು ತಮಿಳುನಾಡಿನ ಕೆಲವು ಪ್ರಾಂತ್ಯಗಳನ್ನು ಮದ್ರಾಸ್ ಅಂದರೆ ಮದ್ರಾಸ್ ಆಗಿನ ಮದ್ರಾಸ್, ಈ ಮದ್ರಾಸಿನ ಕೆಲವು ಪ್ರಾಂತ್ಯಗಳು ಕೊಡಗು ಏಷ್ಯಾದಂತಹ ಕೆಲವು ಜಿಲ್ಲೆಗಳನ್ನು ಒಟ್ಟುಗೂಡಿಸಿ ವಿಶಾಲ ಮೈಸೂರು ರಾಜ್ಯ ಅಂತೇಳಿ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಂತೇಳಿ ನಾಮಕರಣವನ್ನು ಮಾಡಲಾಯಿತು ಅಲ್ವಾ. ಹೀಗೆ ಮಾಡುವಲ್ಲಿ ಈ ವಿಶಾಲ ಮೈಸೂರು ಭಾಷೆ ಆಮೇಲೆ ಈ ಕನ್ನಡ ಭಾಷೆ ಮಾತನಾಡುವಂಥ ಪ್ರದೇಶವನ್ನು ಒಟ್ಟಾಗಿ ಸೇರಿಸಿ ವಿಶಾಲ ಸಾಮ್ರಾಜ್ಯ ಹೀಗೆ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. ಈಗ ನೆನಪಿಗಾಗಿ ಇದರ ಒಂದು ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಕೊಡಿ. ಅದಕ್ಕೋಸ್ಕರ ಇದರ ನೆನಪಿಗೋಸ್ಕರವಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗ್ತದೆ ಅಲ್ವಾ. ನವೆಂಬರ್ 1ರಿಂದ ಗೊತ್ತಲ್ಲ ಕನ್ನಡ ರಾಜ್ಯೋತ್ಸವವನ್ನು ಇವೆಲ್ಲ ಆಚರಣೆ ಮಾಡ್ತೀರಾ. ಓಕೆ. ಆಮೇಲೆ ರಾಜ್ಯೋತ್ಸವ ಕನ್ನಡಿಗರ ಅಭಿಲಾಷೆಯಂತೆ ಮತ್ತೆ ಕನ್ನಡಿಗರ ಹೆಚ್ಚಿನ ಒಂದು ಅಭಿಲಾಷೆ ಅಂದರೆ 1973ರಲ್ಲಿ ಅಂದಿನ ದೇವರಾಜ ಅರಸು ಅವರ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಯಾದಂಥ ದೇವರಾಜನ ಅರಸರ ನೇತೃತ್ವದಲ್ಲಿ ಒಂದು ಮತ್ತೆ ಕರ್ನಾಟಕ ಎಂದು ನಾಮಕರಣವನ್ನು ನಾಮಕರಣ ಮೈಸೂರು ರಾಜ್ಯ ವಿಶಾಲ ಮೈಸೂರು ರಾಜ್ಯವನ್ನು ತೆಗೆದು ಮತ್ತೆ ಕರ್ನಾಟಕ ಎಂದು ನಾಮಕರಣವನ್ನು ಮಾಡಲಾಯಿತು. ಅಂದರೆ ಮೊದಲು ಏನು ಅದು ಇತಿಹಾಸದಂತೆ ಕರುನಾಡು ಪ್ಲಸ್ ನಾಡು ಕರುನಾಡು ಅಥವಾ ಕರ್ನಾಟಕ ಇದು ಯಾವ ತಮಿಳುನಾಡಿನ ಯಾವ ಒಂದು ಸಾಹಿತ್ಯದಿಂದ ಬಂದಿದೆ. ತಮಿಳುನಾಡಿನ ಈ ಕಿಲಪ್ಪದಿ ಕೌರಂ ಎಂಬ ಸಾಹಿತ್ಯ ಬಂದಿದ್ದಂಥ ಆ ಕರುನಾಡು ಎಂಬ ಆ ಕರ್ನಾಟಕ ಎಂಬ ಕಸೆಯನ್ನು ಮತ್ತೆ ಅದನ್ನು ಮರುನಾಮಕರಣವನ್ನು ಮೈಸೂರು ರಾಜ್ಯವನ್ನು ತೆಗೆದು ಕರ್ನಾಟಕ ಎಂಬ ಹೆಸರನ್ನು ಮರುನಾಮಕರಣವನ್ನು ಮಾಡಲಾಯಿತು ಅಲ್ವಾ. ಹೀಗೆ 1973ರಲ್ಲಿ ಆಯಿತು. ನೆಕ್ಸ್ಟ್ ಕರ್ನಾಟಕದ ಒಂದು ಭೌಗೋಳಿಕ ಸ್ಥಾನವನ್ನು ಹುಡುಕುತ್ತೆ. ನೆಕ್ಸ್ಟ್ ಈ ಕರ್ನಾಟಕದ ಭೌಗೋಳಿಕ ಸ್ಥಾನ ವಿಸ್ತೀರ್ಣ. ಈಗ ನೆಕ್ಸ್ಟು ಕರ್ನಾಟಕದ ಭೌಗೋಳಿಕ ಸ್ಥಾನ ಮತ್ತು ವಿಸ್ತೀರ್ಣ. ಕರ್ನಾಟಕದ ಭೌಗೋಳಿಕ ಸ್ಥಾನ ವಿಸ್ತೀರ್ಣ ಈ ಭೌಗೋಳಿಕ ಸ್ಥಾನ ಮತ್ತು ವಿಸ್ತೀರ್ಣ ಮತ್ತೆ ಭೂ ಮತ್ತು ಜಲಬೇರೆಗಳ ಬಗ್ಗೆ ಭೂ ಮತ್ತು ಜಲಬೇರೆಗಳ ಬಗ್ಗೆ ಪಕ್ಕ ರಾಜ್ಯಗಳು ಅಲ್ವಾ ಪಕ್ಕದ ರಾಜ್ಯಗಳ ಬಗ್ಗೆ ಅಕ್ಕಪಕ್ಕದ ರಾಜ್ಯಗಳ ಬಗ್ಗೆ ಇವೆಲ್ಲವನ್ನು ತಿಳ್ಕೊಂಡು ನೆರೆಯ ರಾಜ್ಯಗಳು ಅಥವಾ ಅಕ್ಕಪಕ್ಕದ ರಾಜ್ಯಗಳು ಅಂತೇಳಿ ಕರೀತಾರೆ. ಈ ಅಕ್ಕಪಕ್ಕದ ರಾಜ್ಯಗಳು ಅಥವಾ ನೆರೆಯ ರಾಜ್ಯಗಳ ಬಗ್ಗೆ ನಾವು ಈ ಅಧ್ಯಯನವನ್ನು ಮಾಡೋಣ. ಇಲ್ಲಿ ಭೌಗೋಳಿಕ ಸ್ಥಾನವನ್ನು ತೆಗೆದುಕೊಂಡಾಗ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತೆಗೆದುಕೊಂಡಾಗ ನಮ್ಮಲ್ಲಿ ಇವತ್ತು ಪ್ರೆಸೆಂಟ್ ಎಷ್ಟಿದ್ದಾವೆ? 29 ರಾಜ್ಯಗಳಿವೆ. 29 ರಾಜ್ಯಗಳಿವೆ. ಎಷ್ಟು ನೋಡಿ? 29 ರಾಜ್ಯಗಳು. ಒಟ್ಟು ನಮ್ಮ ಭಾರತದಲ್ಲಿ ಒಟ್ಟು ರಾಜ್ಯಗಳಲ್ಲಿ ಈಗ ಪ್ರೆಸೆಂಟ್ ಎಷ್ಟಿದ್ದಾವೆ? ಯಾರು ಪ್ಲೀಸ್ ಎಷ್ಟು ರಾಜ್ಯಗಳಿವೆ? ಎಷ್ಟು? 30 ರಾಜ್ಯಗಳಿವೆ. 30 ರಾಜ್ಯಗಳಿವೆ ಅಲ್ವಾ. ನಮಗೆ ಇವತ್ತು ಎಷ್ಟು? 30 ರಾಜ್ಯಗಳಿವೆ. ನಮ್ಮ ಜಿಲ್ಲೆಗಳೆಷ್ಟು? ಕರ್ನಾಟಕದಲ್ಲಿರುವಂಥ ಜಿಲ್ಲೆಗಳೆಷ್ಟು? ಆ ಜಿಲ್ಲೆಗಳಿರುವಂಥ ತಾಲೂಕುಗಳೆಷ್ಟು? ಇವೆಲ್ಲವನ್ನ ನಾವು ಅಧ್ಯಯನವನ್ನು ಮಾಡೋಣ. ಭಾರತದ ಒಟ್ಟಲ್ಲಿ 29 ರಾಜ್ಯಗಳಿವೆ. ಕರ್ನಾಟಕ ಒಂದಾಗಿದೆ. ಈಗ ಭಾರತದ ದಕ್ಷಿಣಾರ್ಧದಲ್ಲಿ ಪರ್ಯಾಯ ದ್ವೀಪಗಳನ್ನು ದಕ್ಷಿಣಾರ್ಧದಲ್ಲಿ ಒಂದು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಭಾರತವನ್ನು ಒಂದು ಪರ್ಯಾಯ ದ್ವೀಪ ಪ್ರದೇಶ ಅಂತ ನಿಂತಿದೆ. ಯಾಕೆ ಪರ್ಯಾಯ ದ್ವೀಪ ಪ್ರದೇಶ ಅಂತಲೂ ಕರೀತಾರೆ ಅಲ್ವಾ. ದ್ವೀಪ ಅಂದ್ರೇನು, ಪರ್ಯಾಯ ದ್ವೀಪ ಅಂದ್ರೇನು, ನೀವು ಅಲ್ಲಿ ಹಿಂದಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿ. ದ್ವೀಪ ಸ್ಥಾನ ಪ್ರಶ್ನೆ ನೋಡಿ. ಈಗ ಪರ್ಯಾಯ ದ್ವೀಪದ ಒಂದು ಪಶ್ಚಿಮ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿ ಇದೆ. ಪಶ್ಚಿಮ ಮಧ್ಯ ಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ ಅಂತೇಳಿ ತಿಳ್ಕೊಳ್ಳಿದೆ. ಪಶ್ಚಿಮ ಇದು 11 ಡಿಗ್ರಿಯಿಂದ 31 ಡಿಗ್ರಿ
ಮತ್ತು 18 ಡಿಗ್ರಿಯಿಂದ 45 ಡಿಗ್ರಿ ಉತ್ತರ ಅಕ್ಷಾಂಶಗಳ ಹಾಗೆ 11 ಡಿಗ್ರಿಯಿಂದ 31 ಡಿಗ್ರಿ 18ರಿಂದ 45 ಡಿಗ್ರಿ ಉತ್ತರ ಅಕ್ಷಾಂಶಗಳು ಹಾಗೂ 74 ಡಿಗ್ರಿಯಿಂದ 12 ಡಿಗ್ರಿ ಮತ್ತು 78 ಡಿಗ್ರಿಯಿಂದ 40 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅಲ್ವಾ. ರೇಖಾಂಶಗಳು ಅಕ್ಷಾಂಶಗಳು ಇವೆಲ್ಲವನ್ನ ಇಂದಿನ ತರಗತಿಯಲ್ಲಿ ಓದಿಲ್ಲ. ಇಲ್ಲಿ ಭೌಗೋಳಿಕದಲ್ಲಿ ಸ್ಥಾನವನ್ನು ಮುಗಿಸ್ಬೇಕಾದ್ರೆ ಇದು ಒಂದು ಭೂಮಿ ಅಂತ ಇರ್ತದೆ. ಇಲ್ಲಿ ಹಿಂಗೆ ಅಕ್ಷಾಂಶಗಳನ್ನ ನಾವು ಈಗ ಹೇಳ್ತೀವಿ, ಇಲ್ಲಿ ಅಕ್ಷಾಂಶಗಳನ್ನ ಈಗ ಹೇಳ್ತೀವಿ ಅಲ್ವಾ. ಅಕ್ಷಾಂಶಗಳು ಈಗ ನಾವು ಅಕ್ಷಾಂಶಗಳನ್ನ ಈಗ ಹೇಳ್ತೀವಿ. ಆಮೇಲೆ ಅಲ್ಲಪ್ಪ ಈ ಅಕ್ಷಾಂಶಗಳು ಅಂತೇಳಿ ಕರಿತೀವಿ. ಇಲ್ಲಿ ಸಾಮಾನ್ಯವಾಗಿ ಅಕ್ಷಾಂಶಗಳು ಅಲ್ಲಿ ಹೆಂಗೆ ಪೂರ್ವ ಮತ್ತು ಪಶ್ಚಿಮ ರೇಖಾಂಶಗಳನ್ನ ಈ ಉತ್ತರ ಮತ್ತು ದಕ್ಷಿಣದ ಬಗ್ಗೆ ರೇಖಾಂಶಗಳನ್ನ ಹೇಳ್ತೀವಿ. ಈ ಅಕ್ಷಾಂಶ ಮತ್ತು ರೇಖಾಂಶಗಳು ಅಲ್ವಾ, ಏನರ ಉಪಯೋಗ ಏನು, ಅಕ್ಷಾಂಶ ಎಂದರೇನು, ಅದರ ಅಕ್ಷಾಂಶವನ್ನು ಯಾಕೆ ಕರೆಯಲಾಗಿದೆ, ರೇಖಾಂಶವನ್ನ ಹಾಕಿ ಇದರ ಉಪಯೋಗ ಏನು, ಅಕ್ಷಾಂಶ ಮತ್ತು ರೇಖಾಂಶ ಉಪಯೋಗ ಎಲ್ಲ ಸ್ಥೂಲವಾಗಿ ಹೇಳೋಕ್ಕಲ್ಲ. ನಿಮಗೆ ಗೊತ್ತಿದೆ ಅಕ್ಷಾಂಶಗಳು ನಾವು ಈ ಒಂದು ಪ್ರದೇಶದ ಸನ್ನಿವೇಶ ಮತ್ತು ವಿಸ್ತೀರ್ಣವನ್ನ ಅಲ್ಲಿಯ ವಾಯು ಉಷ್ಣಾಂಶ ಮತ್ತು ಅದನ್ನು ತಿಳಿಯೋದಕ್ಕೆ ನಾವು ಅಕ್ಷಾಂಶಗಳನ್ನು ಹೇಳ್ತಿದ್ದೀವಿ. ಮತ್ತೆ ರೇಖಾಂಶಗಳನ್ನ ಒಂದು ಪ್ರದೇಶದ ಕಾಲಮಾನವನ್ನ ತಿಳಿಯೋದಕ್ಕೋಸ್ಕರವಾಗಿ ರೇಖಾಂಶಗಳನ್ನ ಎಳೆಯಲಾಗಿದೆ ಅಂತೇಳಿ ಸ್ವಲ್ಪ ಸ್ಥೂಲವಾಗಿ ಹೇಳಿದ್ವಿ. ಅದು ವಿಷಯ ಓಕೆ. ಇಲ್ಲಿ ಅದರಿಂದ ಇದರ ಮಧ್ಯೆ ನಮ್ಮ ಕರ್ನಾಟಕವು ಸಹ ಇವೆರಡರ ರೇಖಾಂಶಗಳು ಹಿಂಗೆ ಆಟ ಬಂದಿದೆ ಹಿಂಗೆ. ಮತ್ತೆ 12ರಿಂದ 30 ಮತ್ತೆ 18ರಿಂದ 45 ಉತ್ತರ ಅಕ್ಷಾಂಶಗಳು ಹಾಗೂ 74 ಡಿಗ್ರಿಯಿಂದ 12 ಡಿಗ್ರಿ, ಅದೇ ರೀತಿ 78 ಡಿಗ್ರಿಯಿಂದ 40 ಡಿಗ್ರಿ ಮತ್ತೆ ಕರ್ನಾಟಕದ ಮಧ್ಯೆ ಹಬ್ಬಿಕೊಂಡಿದೆ ಅಂತೇಳಿ ಹೇಳಲಾಗಿದೆ. ಅದೇ ರೀತಿ ರೇಖಾಂಶಗಳು ನಡುವೆ ವಿಸ್ತೀರ್ಣ ಅತ್ಯಂತ ಉತ್ತರ ಪದ ಇರುತ್ತದೆ. ರೇಖಾಂಶಗಳು ಅತ್ಯಂತ ಉತ್ತರದ ಈ ತುದಿಯಾದಂಥ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಿಂದ ದಕ್ಷಿಣದ ಈ ತುದಿಯ ಚಾಮರಾಜ ಜಿಲ್ಲೆಗೆ ಒಟ್ಟು 750. ಇದೇ ಬೀದರ್ ಜಿಲ್ಲೆಯ ಔರಾದ್ದಿಂದ ಚಾಮರಾಜನಗರವರೆಗೆ ಒಟ್ಟು ಎಷ್ಟು ಕಿಲೋಮೀಟರ್ ಉದ್ದ ಇದೆ ಅಂದರೆ ಅಲ್ಲಿ ಸಾಮಾನ್ಯವಾಗಿ 750 ಕಿಲೋಮೀಟರ್ ಉದ್ದವಿದೆ. ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್ ಉದ್ದ ಅಗಲ ಇದೆ. ಪಶ್ಚಿಮದಿಂದ ಈ ಪೂರ್ವಕ್ಕೆ 400 ಇದೆ. ಇಲ್ಲಿ ಉತ್ತರ ಕನ್ನಡದ ಈ ಎಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯ ಸ್ಥಳದಲ್ಲಿ ಕಾರವಾರವು ಸಹ ಅತ್ಯಂತ ಪಶ್ಚಿಮದಲ್ಲಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವು ಅತ್ಯಂತ ಪಶ್ಚಿಮದಲ್ಲಿದ್ದು, ಮತ್ತು ದಕ್ಷಿಣದಲ್ಲಿ ಕೋಲಾರ ತಾಲೂಕಿನ ಕೋಲಾರ ಜಿಲ್ಲೆಯ ಮುಳಬಾಗಿ ತಾಲೂಕು ಪೂರ್ವದಲ್ಲಿ ಇದೆ. ಅದನ್ನ ಅಲ್ಲಪ್ಪ ಪಶ್ಚಿಮ ಮತ್ತು ಪೂರ್ವಕ್ಕೆ 400 ಕಿಲೋಮೀಟರ್ ಅಗಲವಾದ ಮಧ್ಯೆ ದೂರ ಇದೆ. ಇಲ್ಲಿ ತಾಲೂಕು ಪೂರ್ವ ಕರ್ನಾಟಕ ರಾಜ್ಯವು ಭೂ ಮತ್ತು ಜಲಮೇರೆಗಳನ್ನು ಸಹ ಒಳಗೊಂಡಿದೆ. ಭೂ ಮತ್ತು ಜಲಮೇರೆಗಳು ಸಹ ಇಷ್ಟಲ್ಲದೆ ಈ ಅದರ ಸನ್ನಿವೇಶವನ್ನ ತಿಳ್ಕೊಂಡು ಎಷ್ಟು ಡಿಗ್ರಿ ಅಕ್ಷಾಂಶ ಎಷ್ಟು ಡಿಗ್ರಿ ರೇಖಾಂಶಗಳ ಮಧ್ಯೆ ಕರ್ನಾಟಕ ಇದೆ ಅದರಲ್ಲಿ ಸಾಮಾನ್ಯವಾಗಿ 11 ಡಿಗ್ರಿಯಿಂದ 31 ಡಿಗ್ರಿ ಮತ್ತು 18 ಡಿಗ್ರಿಯಿಂದ ಕೆಲವು 11 ಡಿಗ್ರಿಯಿಂದ ಇಲ್ಲಿ 38 ಡಿಗ್ರಿ ಇಲ್ಲಿ ಬಂದರೆ ಈಗ ಅದೇ ರೀತಿ ಈ 18 ಡಿಗ್ರಿಯಿಂದ 40 18 ಡಿಗ್ರಿಯಿಂದ 45 ಡಿಗ್ರಿವರೆಗೆ ಇಲ್ಲಿ ಇಷ್ಟು ಸನ್ನಿವೇಶ ಈ ಮಧ್ಯೆ ಈ ಒಂದು ರೇಖಾಂಶಗಳ ಮಧ್ಯೆ ಆಗ್ತದೆ. ಅಕ್ಷಾಂಶಗಳು ಅದೇ ಅಂದರೆ 72 ಡಿಗ್ರಿ ಅಂದರೆ 12 ಮತ್ತೆ 72 ಡಿಗ್ರಿ ಪೂರ್ವ ರೇಖಾಂಶಗಳ ಮಧ್ಯೆ ಅಕ್ಷಾಂಶ ಅದೇ ಅದೇ ರೇಖಾಂಶ ಪೂರ್ವ ರೇಖಾಂಶಗಳ ಮಧ್ಯೆ ಇಲ್ಲಿ ಅಲ್ಪ ಈ ಒಂದು ಸನ್ನಿವೇಶದಲ್ಲಿ ಇದೆ. ಅದೇ ರೀತಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಿಂದ ಹಿಡಿದು ಉತ್ತರ ಕನ್ನಡದಲ್ಲಿ ಅದು ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಒಟ್ಟು 750 ಕಿಲೋಮೀಟರ್ ಉದ್ದ. ಇಲ್ಲಿ ಬೀದರ್ನಿಂದ ಈ ಚಾಮರಾಜನಗರ ಜಿಲ್ಲೆ ಇಲ್ಲಿವರೆಗೆ 750 ಕಿಲೋಮೀಟರ್ ಉದ್ದ. ಅದೇ ರೀತಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಈ ಕೋಲಾರ ಜಿಲ್ಲೆಯ ಮುಳಬಾಗಿ ತಾಲೂಕಿಗೆ 400 ಕಿಲೋಮೀಟರ್ ಅಗಲ ಇದು ಸನ್ನಿವೇಶದಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಕಂಡು ಬರ್ತದೆ. ಅದೇ ಪಶ್ಚಿಮ ಕೋಲಾರ ಜಿಲ್ಲೆಯ ಮುಳಬಾಗಿಲಾಗ ಅದೇ ರೀತಿ ಪಶ್ಚಿಮ ಅರಬ್ಬಿ ಸಮುದ್ರ ಮತ್ತು ಉತ್ತರಕ್ಕೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಉತ್ತರಕ್ಕೆ ಯಾವ ರಾಷ್ಟ್ರದಲ್ಲಿ ಮಹಾರಾಷ್ಟ್ರ, ಪೂರ್ವಕ್ಕೆ ಆಂಧ್ರ ಪ್ರದೇಶ, ದಕ್ಷಿಣದ ಆಗ್ನೇಯ ಭಾಗಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಕೇರಳ, ವಾಯುವ್ಯಕ್ಕೆ ಗೋವಾ ಮತ್ತು ರಾಜ್ಯಗಳು ಬೇರೆಗಳಾಗಿವೆ. ಆಕಾರದಲ್ಲಿ ಕರ್ನಾಟಕವು ಹೆಂಗಿದೆ ನೋಡಿ, ಗೋಡಂಬಿ ಆಕಾರದಲ್ಲಿ ಇದೆ, ಗೋಡಂಬಿ ಆಕಾರದಲ್ಲಿ ಇದೆ ಅಂದರೆ ಹೇಳ್ಬೋದು.
ಅಲ್ವಾ? ಹೀಗೆ ನೋಡಿ, ಈ ಕರ್ನಾಟಕ ಒಂದು ಗೋಡಂಬಿಯ ಕಾಲದಲ್ಲಿ ಇದೆ ಅಂತೇಳಿ ನೀವು ಆರಾಮಾಗಿ ಯಾವ ಒಂದು ಇದಲ್ಲೇ ಇಷ್ಟಂತೆ ಇಲ್ಲ ಹೇಳಬಹುದು. ಗೋಡಂಬಿ ಆಕಾರದಲ್ಲಿ ಇದೆ. ಈ ಗೋಡಂಬಿ ನೋಡಿದಿಲ್ಲ, ಈ ಗೋಡಂಬಿ ಆಕಾರದಲ್ಲಿ ಈ ಕರ್ನಾಟಕವೂ ಸಹ ಇದೆ ಅಂತೇಳಿ ಹೇಳ್ತಾರೆ ಅಲ್ವಾ? ಈ ಗೋಡಂಬಿ ಆಕಾರದಲ್ಲಿ ಇರುವ ಸೇಮ್ ಟು ಗೋಡಂಬಿ ಆಕಾರ ಅಲ್ವಾ? ಆ ಒಂದು ಇದರಲ್ಲಿ ಕಂಡು ಬರ್ತದೆ. ಇದನ್ನ ಇದರಲ್ಲಿ ಯಾವ್ಯಾವ ಬಂದರೆ ಉತ್ತರಕ್ಕೆ ಮಹಾರಾಷ್ಟ್ರ ಮತ್ತೆ ಇದೆ ನೈಋತ್ಯಕ್ಕೆ ಗೋವಾ ಅಲ್ವಾ? ಅದೇ ರೀತಿ ಮತ್ತೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಆಂಧ್ರ ಪ್ರದೇಶ್, ದಕ್ಷಿಣ ಒಂದು ಸ್ವಲ್ಪ ಇದಕ್ಕೆ ಆಗ್ನೇಯ ದಿಕ್ಕಿಗೆ ತಮಿಳುನಾಡು ಇಲ್ವಾ? ಇಲ್ಲಿ ತಮಿಳುನಾಡು, ಇಲ್ಲಿ ಅದೇ ರೀತಿ ಸ್ವಲ್ಪ ಈ ಒಂದು ನೈಋತ್ಯಕ್ಕೆ ಯಾವುದು ಕೇರಳ, ನೈಋತ್ಯಕ್ಕೆ ಕೇರಳ, ವಾಯುವ್ಯಕ್ಕೆ ಅದೇ ವಾಯುವ್ಯಕ್ಕೆ ಗೋವಾ, ಇಲ್ಲಿ ವಾಯುವ್ಯಕ್ಕೆ ಗೋವಾ ರಾಜ್ಯಗಳು ಬೇರೆಗಳಾಗಿ ಇವೆ. ಆಕಾರದಲ್ಲಿ ಕರ್ನಾಟಕವು ಯಾವ ರೀತಿ ಇದೆ ಹಿಂಗೆ ಈ ಗೋಡಂಬಿ ಆಕಾರದಲ್ಲಿ ಇದೆ. ಗೋಡಂಬಿ ಆಕಾರದಲ್ಲಿ ಇದೆ. ಕರ್ನಾಟಕ ರಾಜ್ಯವು ವಿಸ್ತೀರ್ಣದಲ್ಲಿ ಇದರ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ವಿಸ್ತೀರ್ಣ ಬಗ್ಗೆ ಅಧ್ಯಯನ ಮಾಡುತ್ತಾರೆ. ಈ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಕರ್ನಾಟಕವು ಎಷ್ಟು ವಿಸ್ತೀರ್ಣ? 1,91,791 ಚದರ ಕಿಲೋಮೀಟರ್ ಇದೆ. 1,91,791 ಕಿಲೋಮೀಟರ್ ಒಟ್ಟು ಭೂ ಸನ್ನಿವೇಶವನ್ನು ಒಳಗೊಂಡಿದೆ. ಒಟ್ಟು ಚದರ ಕಿಲೋಮೀಟರಲ್ಲಿ ಹೊಂದಿದೆ. ಒಟ್ಟು 1,91,790 ಚದರ ಕಿಲೋಮೀಟರ್ನ ಟೋಟಲಿ ಅವನಿಗೆ ಹೊಂದಿದೆ. ಇಷ್ಟು ವಿಸ್ತೀರ್ಣದಲ್ಲಿ ಇದೆ ಚದರ ಕಿಲೋಮೀಟರ್. ಈ ಒಂದು ವಿಸ್ತೀರ್ಣದಲ್ಲಿ ಹಾಕಿಕೊಂಡಿದೆ. ಇದು ಹೇವಿ ಸ್ಥಳವಾಗಿದೆ. ವಿಸ್ತೀರ್ಣದಲ್ಲಿ ಭಾರತವು 8ನೇ ಸ್ಥಾನಕ್ಕೆ ಇದೆ. ಇದು ಟೋಟಲಿ ಭಾರತ ವಿಸ್ತೀರ್ಣ ಆದರೆ ಇದರ ವಿಸ್ತೀರ್ಣ 8ನೇ ಸ್ಥಾನದಲ್ಲಿ ಇದೆ. ಟೋಟಲಿ ಭಾರತದ ಒಂದು ಭೌಗೋಳಿಕ ಸನ್ನಿವೇಶ ವಿಸ್ತೀರ್ಣ ಅಂತ ಅಂದರೆ ಇದರ ಒಂದು ವಿಸ್ತೀರ್ಣ 1,91,791 ಚದರ ಕಿಮಿ ಅಷ್ಟು ಒಂದು ಉದಾಹರಣೆ. ಇದು 2011ರ ಜನಗಣತಿ ಪ್ರಕಾರ 6,11,30,704 6,11,30,704 ಜನಸಂಖ್ಯೆಯಿಂದ 2011ರ ಜನಸಂಖ್ಯೆ ಪ್ರಕಾರ ಇದೆ. 2011ರ ಜನಸಂಖ್ಯೆ ಪ್ರಕಾರ ಇಷ್ಟು ಜನಸಂಖ್ಯೆಯನ್ನು ಹೊಂದಿದ್ದು ಜನಸಂಖ್ಯೆಯಲ್ಲಿ 9ನೇ ಸ್ಥಾನವನ್ನು ಹೊಂದಿದೆ. ಆದರೆ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಕರ್ನಾಟಕ ವಿಸ್ತೀರ್ಣವು ಶೇಕಡ 5.83 ಭಾಗದಷ್ಟು ಇದೆ. ಅಂದರೆ ಭಾರತ ಒಟ್ಟು ಭೌಗೋಳಿಕ ವಿಸ್ತೀರ್ಣವು ಈ ಕರ್ನಾಟಕದ ವಿಸ್ತೀರ್ಣವು ಶೇಕಡ 5.83 ಭಾಗದಲ್ಲಿ ಇದೆ. ಭಾರತ ಒಟ್ಟು ಕರ್ನಾಟಕದ ಒಂದು ವಿಸ್ತೀರ್ಣ 5.83 ಅಂತ 1% ಇದೆ. ಅಷ್ಟು ಸ್ವಲ್ಪ 9% ಈ ಕರ್ನಾಟಕ ರಾಜ್ಯ ಇದೆ. ಒಟ್ಟು ವಿಸ್ತೀರ್ಣದಲ್ಲಿ ನಮ್ಮ ಒಂದು 100% ತೆಗೆದುಕೊಂಡಾಗ ಶೇಕಡ 5.8 ಭಾಗದಲ್ಲಿ ಇದು ನಮ್ಮ ಕರ್ನಾಟಕವು ಭಾರತದ ಇಷ್ಟು ಪರ್ಸೆಂಟೇಜ್ ಇದೆ ಅಂತೇಳಿ ಹೇಳೋದು. ನೆಕ್ಸ್ಟ್ 2011ರಂತೆ ನಮ್ಮ ರಾಜ್ಯದಲ್ಲಿ 30 ಜಿಲ್ಲೆಗಳಿವೆ. ನಮ್ಮ ಜಿಲ್ಲೆಗಳು 30 ಜಿಲ್ಲೆಗಳಿವೆ. ಈಗ ಉದಾಹರಣೆಗೆ ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ, ನೆಕ್ಸ್ಟ್ ಬಾಗಲಕೋಟೆ, ರಾಯಚೂರು, ಬೆಳಗಾವಿ, ಕೊಪ್ಪಳ, ಧಾರವಾಡ, ಗದಗ, ಬಳ್ಳಾರಿ, ಉತ್ತರ ಕನ್ನಡ, ಹಾವೇರಿ, ನೆಕ್ಸ್ಟ್ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ಉಡುಪಿ, ದಕ್ಷಿಣ ಕನ್ನಡ, ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹೀಗೆ ಮೈಸೂರು, ಚಾಮರಾಜನಗರ, ಕೊಡಗು, ಹೀಗೆ 30 ಜಿಲ್ಲೆಗಳು ನಮಗೆ ಈ ಸನ್ನಿವೇಶದಲ್ಲಿ ಕಾಣ್ತದೆ. ನಮ್ಮ ಕರ್ನಾಟಕದ ಒಟ್ಟು ಜಿಲ್ಲೆಗಳು 39, ಭಾರತದ ಒಟ್ಟು ರಾಜ್ಯಗಳು 29. 30 ಅಂತ ಹೇಳಿದೆ, ಈಗ 29 ರಾಜ್ಯಗಳು, 30 ಜಿಲ್ಲೆಗಳು. ಕರ್ನಾಟಕದ ಒಟ್ಟು ಜಿಲ್ಲೆಗಳು ಎಷ್ಟು? 30 ಜಿಲ್ಲೆಗಳು. ಅವನ್ನ ಬರೀಬೇಕು ಅಲ್ವಾ? ಈಗ ಹೇಳಿದಲ್ಲ, ಆ 30 ಜಿಲ್ಲೆಗಳನ್ನ ಒಳಗೊಂಡಿದೆ ಅಲ್ವಾ? 30. ಈ ಜಿಲ್ಲೆಗಳು ಒಟ್ಟು 176 ತಾಲೂಕುಗಳಿವೆ. ಎಷ್ಟು? ಒಟ್ಟು 29 ಜಿಲ್ಲೆಗಳು. 29 ಜಿಲ್ಲೆಗಳು, 174 ತಾಲೂಕುಗಳು. 174
ತಾಲೂಕುಗಳು ನೋಡಿ, 74 ತಾಲೂಕು ಬರುತ್ತಲ್ಲ ಜಿಲ್ಲೆಗಳಿಗೆ. ನಿಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿವೆ? 7 ತಾಲೂಕಿವೆ. ಹಾಗೆ ಪ್ರತಿ ಡಿಸ್ಟಿಕ್ನಲ್ಲಿ ಅಂಥ ತಾಲೂಕು ಒಟ್ಟು 29 ಜಿಲ್ಲೆಯಲ್ಲಿ 174 ತಾಲೂಕುಗಳಿವೆ. 769 ಹೋಬಳಿಗಳು. 769 ಹೋಬಳಿಗಳು. ನಿಮ್ಮ ಹೋಬಳಿ ಯಾವುದು? ಈಗ ನಿಮ್ಮ ಹೋಬಳಿ ಯಾವುದು ನಿಮಗೆ ಗೊತ್ತಿರ್ಬೋದು ಸಾಮಾನ್ಯ. ನಿಮ್ಮ ಹೋಬಳಿ ಹೇಳಿ, ಯಾವ್ದು ನಿಮ್ಮ ಹೋಬಳಿ ಯಾವುದು? ಅಮೃತಾಪುರ. ಓಕೆ ಅಮೃತಾಪುರ ಅಲ್ವಾ ಹೋಬಳಿ ಇಲ್ಲಿದೆ. ಹಾಗೆ 347 ಪಟ್ಟಣಗಳು, ನಗರಗಳು ಮತ್ತು 29,340 ಹಳ್ಳಿಗಳು. 29,340 ಹಳ್ಳಿಗಳು ಹೇಳಿದಲ್ಲ. ನಿಮ್ಮ ಒಂದು ಹಳ್ಳಿ ಉಳಿಸ್ಕಟ್ಟ ಒಂದು ಹಳ್ಳಿ ಆ ಥರ ಹಳ್ಳಿಗಳು. ಮತ್ತು ಹೀಗೆ ಬೆಳಗಾವಿ ಜಿಲ್ಲೆ ಅಂದರೆ ಈ ಒಂದು ಜಿಲ್ಲೆಯಲ್ಲಿ 30 ಜಿಲ್ಲೆಗಳಲ್ಲಿ ಬೆಳಗಾವಿ ಜಿಲ್ಲೆ ಅತಿ ವಿಸ್ತೀರ್ಣ ದೊಡ್ಡದು. ಬೆಳಗಾವಿ ಜಿಲ್ಲೆ ಅತಿ ದೊಡ್ಡದು. ಹಾಗೂ ಬೆಂಗಳೂರು ನಗರ ಅತಿ ಚಿಕ್ಕ. ಅದು ಬೆಂಗಳೂರು ನಗರ ಅತ್ಯಂತ ಚಿಕ್ಕ ಜಿಲ್ಲೆ. ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಅತಿ ದೊಡ್ಡ ಜಿಲ್ಲೆ ಯಾವುದು? ಬೆಳಗಾವಿ. ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಹೀಗೆ ಜಿಲ್ಲೆ ಬೆಂಗಳೂರು ಕರ್ನಾಟಕದ ರಾಜಧಾನಿ. ಆದರೆ ಆಡಳಿತ ನಿರ್ವಹಣೆ ದೃಷ್ಟಿಯಿಂದ ಕರ್ನಾಟಕದಿಂದ 4 ವಿಭಾಗಗಳಾಗಿ ಮಾಡಲಾಗಿದೆ. 4 ಡಿವಿಷನ್ಸ್ಗಳು ಅಲ್ವಾ. ಈಗ ಸಾಮಾನ್ಯವಾಗಿ ಬೆಳಗಾವಿ ಒಂದು ಡಿವಿಷನ್ಸ್, ಮೈಸೂರು ಒಂದು ಡಿವಿಷನ್, ಬೆಂಗಳೂರು ಮತ್ತು ಕಲಬುರಗಿ ಅಲ್ವಾ. 4 ಡಿವಿಷನ್ಗಳು ಈ ಅಲ್ವಾ. 4 ಡಿವಿಷನ್. 4 ಆಡಳಿತ ದೃಷ್ಟಿಯಿಂದ 4 ವಿಭಾಗಗಳಾಗಿದೆ. ಬೆಂಗಳೂರು, ಬೆಳಗಾವಿ ಮತ್ತು ಮೈಸೂರು ಮತ್ತು ಕಲಬುರಗಿ. ಹೀಗೆ 4 ಡಿವಿಷನ್ ವಿಭಾಗಗಳನ್ನಾಗಿ ಆಡಳಿತ ದೃಷ್ಟಿಯಿಂದ 4 ವಿಭಾಗಗಳು ಇವೆ. ಓಕೆ, ಥ್ಯಾಂಕ್ ಯು. ಆದಷ್ಟು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್